ಕುಡಿ ಮೀಸೆ 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 ಕುಡಿ ಮೀಸೆ 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 ಕುಡಿ ಮೀಸೆ 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 ಕುಡಿ ಮೀಸೆ ನಾವಿಷ್ಟ ಪಟ್ಟ ಬಟ್ಟೆ ನಮಗೀಗ ಸಿಕ್ಕಾಯ್ತು ಖುಷಿಯಲ್ಲಿ ತೇಲುವ ಕಾಲ ಬಂದಾಯ್ತು ನದಿ ದಂಡೆ ಮೇಲೆ ನೋಡು ಹಾರಾಡೋ ಹಕ್ಕಿಗಳು ಗಿಳಿಬಿಂಡು ಆಡುತ್ತಿರುವ ಮಾತುಗಳು ಕರಿಮೋತಿಯ ಮಂಜನ ಹಲ್ಲು ಭೂಚಕ್ರದ ಬೆಳಕಿನ ಹಾಗೆ ಪಳಪಳನೆ ಹೊಳೆಯುವುದೆಂದ ಸೋಜಿಗವು ಬೆಳಗಿರೋ ನಂಜನ ಹಲ್ಲು ಎಳೆಯಳಿಗೆ ಸುಣ್ಣವ ಜಗಿದು ಕಸಬರಿಕೆ ಎಂದಾಗೋಯ್ತು ತೂದಾಗ ವಿಧ ವಿಧದ ಮರದ ಸೌದೆ ಯಾರ ಮನೆಯ ಯಾವ ಒಲೆಗೋ ಸೌದೆಯಲ್ಲಿ ಬೆಂದ ಅನ್ನದ ತುತ್ತು ಯಾರಿಗೋ ವಿಧ ವಿಧದ ಮರದ ಸೌದೆ ಯಾರ ಮನೆಯ ಯಾವ ಒಲೆಗೋ ಸೌದೆಯಲ್ಲಿ ಬೆಂದ ಅನ್ನದ ತುತ್ತು ಯಾರಿಗೋ ಕುಡಿ ಕುಡಿ ಹೊಯ್ ಕುಡಿ ಕುಡಿ ಹೊ ಕುಡಿ 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 ಮೀಸೆ ನೋಡು ಕುಡಿ ಕುಡಿ ಹೊ ಕುಡಿ ಕುಡಿ ಹೊ ಕುಡಿ 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 ಮೀಸೆ ನೋಡು ಕುಡಿ ಕುಡಿ ಹೊ ಕುಡಿ ಕುಡಿ ಹೊ ಕುಡಿ 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 ಮೀಸೆ ನೋಡು ಕುಡಿ ಕುಡಿ ಹೊ ಕುಡಿ ಕುಡಿ ಹೊ ಕುಡಿ 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 ಮೀಸೆ ನೋಡು ಕುಡಿ ಮೀಸೆ ನೋಡು ಎಲ್ಲರೂ ಗಮನಿಸಿ, ಈ ವರ್ಷದ ಸ್ಕೂಲ್ ಲೀಡರ್ ಅನ್ನು ಆಯ್ಕೆ ಮಾಡಲಾಗಿದೆ. ಅದು ಯಾರಂದ್ರೆ ಲಂಗ ಜಾಕೆಟ್ ಬದಲಾಗಿ ಚೂಡಿದಾರ ಆರ್ಡರ್ ಬಂದ ಮೇಲೂ ಸ್ಟೂಡೆಂಟ್ಸ್ಗಳು ಇನ್ನೂ ಇದನ್ನೇ ಹಾಕೋತಿದ್ದಾರೆ ಅಲ್ವಾ? ಅದೆಲ್ಲ ಇರೋದೇ ಬಿಡಿ. ಆದ್ರೆ 90% ಸ್ಟೂಡೆಂಟ್ಸು ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವು ಸ್ಟೂಡೆಂಟ್ಸ್ಗಳಂತೂ ಏನೋ ಒಂದು ಕಾರಣನ ಹೇಳ್ತಾನೆ ಇದ್ದಾರೆ. ಟೈಲರ್ ಶಾಪ್ ಬಾಗ್ಲ ಹಾಕಿದೆ, ಹಾಗೆ ಹೀಗೆ ಅಂತ ಕಾರಣಗಳು ಹೇಳ್ತಾನೆ ಇದ್ದಾರೆ. ರವಿ, ಇದು ಯಾವಾಗ ಸರಿ ಏನಪ್ಪ, ನನ್ನ ಮಕ್ಕಳು ಏನಾಯ್ತು ಸುಜಿತ್? ಸರ್ ಅವರೆಲ್ಲ ಡೆಸ್ಕ್ ಮೇಲೆ ಏನೇನೋ ಬರೀತಾ ಇದ್ದಾರೆ. ಬನ್ನಿ ಅಲ್ಲಿ ನೋಡಿ ಬನ್ನಿ. ಎಲ್ಲರೂ ಗಮನಿಸಿ,
ಈ ವರ್ಷದ ಸ್ಕೂಲ್ ಲೀಡರ್ ಅನ್ನು ಆಯ್ಕೆ ಮಾಡಲಾಗಿದೆ. ಅದು ಯಾರಂದ್ರೆ ಏನೋ ಮಾಡ್ತಾ ಇದ್ರೆ ಇಲ್ಲಿ ಕುತ್ಕೊಂಡು ಅಲ್ಲಿ ಎಲ್ಲರೂ ಎಲೆಕ್ಷನ್ ರಿಸಲ್ಟ್ ಗೆ ವೇಟ್ ಮಾಡ್ತಾ ಇದ್ರೆ ನೀವು ಬಂದು ಇಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದೀರಾ? ಬರ್ರ ಸಾರಿ ಸರ್ ಅಯ್ಯೋ ಬರ್ರೋ. ಸರ್ 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 ಇವನೇ ಸರ್ ಮಾಡಿದ್ದು ನಾನಲ್ಲ ಸರ್ ಸರ್ ಬಿಡಿ ಸರ್ ನೀನೇನೆ ಇದೆಲ್ಲ ಮಾಡಿದ್ದು ನೋಡ್ಕೊತೀನಿ ಕಣೋ ಆಮೇಲೆ ನಿನ್ನ ತುಂಬಾ ನಗ್ತಿದ್ಯಲ್ಲ, ಇರು ನಿನ್ಗೆ ಮಾಡ್ತೀನಿ ನಾನು. ಏನೋ ಮಾಡಿದೆ ನಾನು? ನೀನು ನನ್ನ ಬೆಳಿಗ್ಗೆ ಆಫ್ ಇಟ್ಟಾಗ ಅವಾಗ ನೀನು ಚೆನ್ನಾಗಿತ್ತ? ಏನ್ ಹೇಳ್ತಿದ್ಯಾ? ನನ್ನ ಬ್ಯಾಗಲ್ಲಿ ಮ್ಯಾಟ್ರ್ ಬುಕ್ ಇದೆ ಅಂತ ನೀನು ಬೆಳಿಗ್ಗೆ ಸರ್ಗ ಕೊಟ್ಟೆ, ಅದಕ್ಕೆ ನಾನು ಹಿಂಗೆ ಮಾಡಿದೆ. ಮಾಡಿದ್ದು ಕಣೋ. ಹಂಗಾರೆ ನಾನು ಮಾಡಿ ಏಯ್ ಬಾರೋ ನೋಡ್ಕೊಳ್ಳೋಣ ಇವನ್ನ. ಏ ಹೋಗ, ಅವ್ರ ಕಣ್ಣಿಗೆ ಏನಾದ್ರು ಕಾಣಿಸ್ಕೊಂಡು ನಿನ್ನ ಹತ್ರ ಇರೋ ದುಡ್ಡೆಲ್ಲ ಕಿತ್ಕೊಂತಾರೆ. ಅವನೆಲ್ಲ ಹೋದ? ಅವನೇ ತಾನೇ ಕ್ಯಾಂಡಿಡೇಟು. ಯಾರಿಗ್ ಗೊತ್ತು, ಇಲ್ಲ ಎಲೆಕ್ಷನ್ ಅನ್ಕೊಂಡು ತಿರ್ಗಾಡ್ತಾ ಇರ್ತಾನೆ, ಇನ್ನೇನ್ ಮಾಡ್ತಾನೆ? ಅವನಾ ಪಿಕ್ನಿಕ್ ಹೋಗಕ್ಕೆ ಕಾಸು ಸಂಪಾದನೆ ಮಾಡ್ತಾನ ಕಣ. ಅಲ್ಲಿ ನಿಮ್ಗೋಸ್ಕರ ಎಲ್ಲರೂ ಕಾಯ್ಕೊಂಡು ಕೂತಿದಾರಲ್ಲಿ. ಹಾ, ಟೂರ್ಗೆ ಹೋಗೋದಿಕ್ಕೆ ಅವ್ನ ಕಾಸನ್ನ ಹೆಂಗಾದ್ರು ಮಾಡಿ ತಂದ್ಬಿಡ್ತಾನೆ. ಎಲ್ಲರೂ ಗಮನಿಸಿ, ಈ ವರ್ಷದ ಸ್ಕೂಲ್ ಲೀಡರ್ ಅನ್ನು ಆಯ್ಕೆ ಮಾಡಲಾಗಿದೆ. ಅದು ಯಾರಂದ್ರೆ 10th B ಸುಬೇರಿಯಾ. ಅವರ ಗೆಲುವನ್ನು ಸಂಭ್ರಮಿಸಿ. ಮಹಾರಾಣಿ ಸುಬೇದ ನಮ್ಮ ಸ್ಕೂಲಿನ ಮಹಾರಾಣಿ. ಜಿಂದಾಬಾದ್ ಜಿಂದಾಬಾದ್ ಅಲ್ಲಿ ನೋಡೋನು ಬರ್ತಿದ್ದಾನೆ. ಪೂರ್ಣಚಂದ್ರ ಹುಟ್ಟೋ ಸಮಯದಿ ಮೂಡಿದಂಥ ನಿನ್ನ ನಗು ಕಂಡು ಮನದಲ್ಲಿ ಪ್ರೀತಿ ಬಂತು, ಹೃದಯ ನಿನ್ನೆಡೆ ವಾಲಿತು, ಹೃದಯ ನಿನ್ನೆಡೆ ವಾಲಿತು. ನಿನ್ನ ನೆನೆದರೆ ನಿಲ್ಲದ ಕಚಗುಳಿದೆಯ ಒಳಗೆ ಚಿಲಿಪಿಲಿ, ನೀನು ಬರೆಯೋ ಕವಿತೆ ಸಾಲಲಿ ಬಿಡಿಸಿದೆ ರಂಗಾವಲಿ. ನಿನ್ನಯ ಪ್ರೀತಿ ಮಾತುಗಳೆಲ್ಲ ಹಬ್ಬದ ಮೆರವಣಿಗೆ ಕಣೆ, ನನಗೂ ಅಂಥದೇ ಭಾವನೆ. ಓ ನನಗೆ ನೀನು, ಓ ನಿನಗೆ ನಾನು, ಓ ನನಗೆ ನೀನು. ಪೂರ್ಣಚಂದ್ರ ಹುಟ್ಟೋ ಸಮಯದಿ ಮೂಡಿದಂಥ ನಿನ್ನ ನಗು ಕಂಡು ಮನದಲ್ಲಿ ಪ್ರೀತಿ ಬಂತು, ಹೃದಯ ನಿನ್ನೆಡೆ ವಾಲಿತು, ಹೃದಯ ನಿನ್ನೆಡೆ ವಾಲಿತು. ರಾತ್ರಿ ಕನಸಲ್ಲಿ ನೀನು ಬಂದು ಹೋದಾಗ ನನ್ನ ಅಂಗೈಲೇ ಕಂಡೆ ನಾನು ಆ ಸ್ವರ್ಗ. ನಿನ್ನ ಮೇಲಾಯ್ತು ನನಗೆ ಮೊದಲ ಅನುರಾಗ, ನಾನೇ ಕಳೆದೋದೆ ನೀನು ಹೃದಯ ಕದ್ದಾಗ. ಹಾಡಿನ ಜೊತೆ ತಾಳವಾಗಿ ನಿನ್ನಯ ಜೊತೆ ಇರುವೆ ಹೀಗೆ, ನಾವು ತೇಲುವ ಪ್ರೇಮ ಕಡಲಲ್ಲಿ. ನಿನ್ನ ಹಾಡಿನ ಸಾಲಿಗೆ
ಮೆಚ್ಚಿಸಿವೆ. ಹೂವಿನಂತಿರುವ ನಿನ್ನ ಚಂದ ಕೈಗಳಲ್ಲಿ ಪ್ರೇಮ ಪತ್ರವನು ಬರೆದು ನನಗೆ ಕಳಿಸಿರುವೆ. ಕಾಲವೆಷ್ಟೇ ಉಳಿದರೂನು ಮಾಸಿ ಹೋಗದ ಪ್ರೀತಿ ನಮದು, ನನ್ನ ಹೃದಯ ಎಂದು ನಿನ್ನದು. ಭೂಮಿ ಬೆರೆದು ಹೋದರೂ ಕೂಡ ನಾನು ಇರುವೆನು ನಿನ್ನ ಕೂಡ, ದಿನವು ಬರೆಯುತ್ತ ಉಸಿರಿನ ಹಾಡ. ಎಂದು ನನ್ನೋನಾಗಿರು, ನೀ ನನ್ನ ಹೃದಯದಿ ಕುಳಿತಿರು, ಈ ನನ್ನ ಉಸಿರಲೆ ಬರೆವೆ ನಿನ್ನ ಹೆಸರು. ಜೊತೆಯಲ್ಲಿ ಸಾಗಲಿ ಇಬ್ಬರ ಉಸಿರು. ಪೂರ್ಣ ಚಂದ್ರ ಹುಟ್ಟೋ ಸಮಯದಿ ಮೂಡಿದಂಥ ನಿನ್ನ ನಗು ಕಂಡು ಮನದಲ್ಲಿ ಪ್ರೀತಿ ಬಂತು, ಹೃದಯ ನಿನ್ನೆಡೆ ವಾಲಿತು, ಹೃದಯ ನಿನ್ನೆಡೆ ವಾಲಿತು. ನಿನ್ನ ನೆನೆದರೆ ನಿಲ್ಲದ ಕಚಗುಳಿದೆಯ ಒಳಗೆ ಚಿಲಿಪಿಲಿ, ನೀನು ಬರೆಯೋ ಕವಿತೆ ಸಾಲಲಿ ಬಿಡಿಸಿದೆ ರಂಗಾವಲಿ. ನಿನ್ನಯ ಪ್ರೀತಿ ಮಾತುಗಳೆಲ್ಲ ಹಬ್ಬದ ಮೆರವಣಿಗೆ ಕಣೆ. ನನಗೂ ಅಂಥದೇ ಭಾವನೆ. ಓ ನನಗೆ ನೀನು, ಓ ನಿನಗೆ ನಾನು, ಓ ನನಗೆ ನೀನು. ಏನೇ ಬೇಗ ಬಾ. ಬಂದೆ ಬಾ ಬಾ. ಹಾಯ್ ರೇಷ್ಮಿ. ನೀನೇನು ಗರ್ಲ್ಸ್ ಬಾತ್ರೂಮ್ ಮುಂದೆ ಏನ್ ಮಾಡ್ತಾ ಇದೀಯಾ? ಐ ಲವ್ ಯು. ಇದು ನನ್ನ ಫಸ್ಟ್ ಲವ್ ಲೆಟ್ರು. ಇದರಲ್ಲಿ ಏನಾದ್ರು ತಪ್ಪಿದ್ರೆ ರೆಡ್ ಪೆನ್ನಿಂದ ಅಂಡರ್ಲೈನ್ ಮಾಡು. ಅಮ್ಮ ಏನಪ್ಪ ಹಿಂಗ್ ಹೊಡೆದೋದ್ಲು. ಒಂದು ಬರ್ತಾ ಬರ್ತಾ ಜಾಸ್ತಿ ಆಯ್ತು ಕಣೆ, ಏನಾದ್ರು ಮಾಡ್ಬೇಕು ನಮ್ಗೆ. ಸರಿ ಹೊಡೆದೆ ಅವನಿಗೆ, ಹೊಡಿಬೇಕು ಅನ್ಕೊಂಡೆ. ಥ್ಯಾಂಕ್ ಯು. ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲಾ ತೇರೆ ನಾಮ್, ಸಬ್ಕೋ ಸನ್ಮತಿ ದೇ ಭಗವಾನ್. ಡಬ್ಬ ನನ್ನ ಮಗನೇ, ಏನು ತೊಂದರೆ ಎತ್ತೋ ಕೈಲೇ. ನಾನು ಹೀರೋ ಮೇಲೆ ಕೈ ಹಾಕ್ತೇನೆ ನೀನು. ಹೌದು, ದೊಡ್ಡ ಹೀರೋ ತಗೊಂಡ್ ಹೋಗಲೇ. ನಮ್ ಹೀರೋ ಬಗ್ಗೆ ಗೊತ್ತಾ ನಿನಗೆ? ನಮ್ ಹೀರೋ ಅಷ್ಟು ರೊಮ್ಯಾಂಟಿಕ್ ಯಾರು ಇಲ್ಲ. ಹೌದೌದು, ತುಂಬಾ ರೊಮ್ಯಾಂಟಿಕ್. ನೀನು ಆ ಗಂಜಿ ಕುಡ್ದು ಮಾವಿನಕಾಯಿ ಉಪ್ಪಿನಕಾಯಿನ ನೆಕ್ತಾ ಇರು. ಇಲ್ಲಿ ನೋಡು, ಬರೀ ರೊಮ್ಯಾಂಟಿಕ್ ಹೀರೋ ಅಲ್ಲ, ಹೋಲ್ಸೇಲ್ ಸೂಪರ್ ಮಾರ್ಕೆಟ್. ಆಯ್ತು ಬಿಡ, ನಮ್ ಹೀರೋ ಬಗ್ಗೆ ಮಾತಾಡ್ಬೇಡ. ಹೋಗೋ, ಹೊಡ್ತಾ ಕೊಡ್ತೀನಿ ಅಷ್ಟೇ ನಿಂಗೆ. ಯಾಕೋ ನಂತಲ್ಡೆ? ಯಾಕೋ ಈ ತರ ಮಾಡ್ದೆ? ಸಾರಿ ವಿನೀತಾ, ನಾನೇ ಬೇಕಾದ್ರೆ ವಾಶ್ ಮಾಡ್ತಾನೆ ಕೊಡ್ತೀನಿ, ಕೊಡು ಓಕೆನಾ? ಬಾಯ್ ಮುಚ್ಚು. ನೀನೇನ್ ವಾಶ್ ಮಾಡ್ಬೇಕಾಗಿಲ್ಲ, ನೀನ್ ಹೆಂಡತಿಗೆ ಹೋಗಿ ವಾಶ್ ಮಾಡ್ಕೊಡು. ನಾನು ಹೇಗೆ ಈವ್ನಿಂಗ್ ವರೆಗೂ ಇದೇ ಡ್ರೆಸ್ಸಲ್ಲಿ ಇರೋದು ದೇವ್ರೇ. ಪರವಾಗಿಲ್ಲ ಬಿಡೆ. ಇವಾಗ ಕರೆಕ್ಟ್ ಆಯ್ತು. ಮಗಕ್ಕೆ ಪೇಂಟ್ ಹೊಡೆದಂಗಾಗಿದೆ. ನೀನ್ ಟೆನ್ಷನ್ ಆಗ್ಬಿಡ ವಿನೀತಾ, ಬ್ರೇಕ್ ಬಿಟ್ಟಾಗ ಹೋಗಿ ವಾಶ್ ಮಾಡೋಣ. ಗುಡ್ ಮಾರ್ನಿಂಗ್ ನನ್ ತಪ್ಪೇನಿಲ್ಲ, ಅವ್ನು ತಳ್ದ ಅದಕ್ಕೆ ಹಿಂಗಾಯ್ತಷ್ಟೇ. ಸಾರಿ.
ಅದೇನೋ ಅದು ಮುಟ್ಕೊಂಡು ತೊಡೆ ಮೇಲೆ ಕುತ್ಕೊಳ್ಳೋದಲ್ವಾ? ಸರ್ ಅದು ಇಂಕು ಶರ್ಟು ಅದು ಏನಾಯ್ತು ಅಂದ್ರೆ ಅದು ಅದು ಅದೇನಂದ್ರೆ ಇದೇ ಎಲ್ಲರಿಗೂ ಲಾಸ್ಟ್ ವಾರ್ನಿಂಗ್, ಗೊತ್ತಾಯ್ತಾ? ಕ್ಲಾಸಲ್ಲಿ ಯಾರು ಯುರೋಪಿಯನ್ ಬಳಸಬಾರ್ದು. ಎಲ್ಲರಿಗೂ ಅರ್ಥ ಆಯ್ತು ತಾನೆ? ಇನ್ಮೇಲೆ ಕ್ಲಾಸಲ್ಲಿ ಯಾರು ಬಳಸಬಾರ್ದು, ಗೊತ್ತಾಯ್ತು ತಾನೆ? ಲಾಸ್ಟ್ ಪೀರಿಯಡಲ್ಲಿ ಪಾಠ ಎಲ್ಲಿಗೆ ನಿಲ್ಸಿದ್ವಿ? ಶ್ರೀಜು ನೀನು ಹೇಳು. ನನಗೆ ನೆನಪಿಲ್ಲ ಸರ್. ಮತ್ತೆ ಏನಕ್ಕೋ ಬರ್ತೀಯಾ? ಒಂದು ಕತೆ ಅರ್ಥನೂ ಗೊತ್ತಾಗ್ಲಿಲ್ಲ ಅಂದ್ರೆ? ಫಿರೋಜ್ ನೀನು ಹೇಳು. ಅದು ಫಾತಿಮಾ ಕುರಿ ಮರಿ ಹಾಕಿದೆ. ಕೂತ್ಕೊಳ್ಳ, ಒಬ್ರಿಗೂ ಬುದ್ಧಿ ಇಲ್ಲ. ಯಾರೋ ಅದು? ಇಲ್ಲಿ ಇವನೇ ಸರ್. ಸ್ಟ್ಯಾಂಡ್ ಅಪ್. ಏನು ಮಿಮಿಕ್ರಿನಾ? ಅದನ್ನೆಲ್ಲ ಸ್ಟೇಜಲ್ಲಿ ಇಟ್ಕೊಳ್ಳಿ, ಕ್ಲಾಸಲ್ಲಿ ಬೇಡ. ನಾಟ ಕಣೋ. ಇಲ್ಲ ಸರ್, ಕುರಿ ಡಿಲಿವರಿ ಮಾಡ್ಬೇಕಾದ್ರೆ ಸೌಂಡ್ ಬೇಕಲ್ವಾ, ಅದಕ್ಕೆ ಅಂತ. ಅದಕ್ಕೆ ಎಫೆಕ್ಟ್ ಕೊಡ್ತಾ ಇದ್ದೆ ಸರ್. ಈ ಎಫೆಕ್ಟ್ ಎಕ್ಸಾಮ್ ಅಲ್ಲಿ ಬರೆಯೋ, ಇಲ್ಲ ಅಂದ್ರೆ ನನ್ನ ಸೈಡ್ ಎಫೆಕ್ಟ್ ತೋರಿಸ್ಬಿಡ್ತೀನಿ ನಿನಗೆ. ಸರಿ ಸರ್. ಇದನ್ನೆಲ್ಲ ಆಟ ಮಾಡ್ಕೊಂಡಿದ್ದಾರೆ. ಸಾವಿರ ಆದ್ಮೇಲೆ ನೋಡ್ಕೊಳ್ಳೋಣ, ತಗೋ ಹಿಡ್ಕೋ. ಏಯ್ ಬೇಡ ಅಂದ್ರೆ ಕೊಡಿಲಿ. ಹಾಂ ಹಾಂ ಕೊಡ ಕೊಡ. ಗುಡ್ ಮಾರ್ನಿಂಗ್ ಟೀಚರ್. ಎಸ್, ಗುಡ್ ಮಾರ್ನಿಂಗ್. ಸಿಟ್ ಡೌನ್, ಸಿಟ್ ಡೌನ್. ನಿನಗೇನಾದ್ರೂ ಪ್ರಾಬ್ಲಮ್ ಇದೆಯಾ? ಇಲ್ಲ, ಏನು ಇಲ್ಲ ಟೀಚರ್. ಹಾಗಾದ್ರೆ ಒಂದ್ ಕಡೆ ಕುತ್ಕೊಳ್ಳೋಕೇನು? ಏನೇ? ಆದಷ್ಟು ಬೇಗ ಎಕ್ಸಾಮ್ ಬರ್ತಿದೆ. ಆಟಾಡೋದನ್ನೆಲ್ಲ ಸ್ವಲ್ಪ ನಿಲ್ಲಿಸಿ ರಾತ್ರಿ ಬೇಗ ಮಲ್ಕೊಳ್ಳಿ. ಮತ್ತೆ ಬೆಳಿಗ್ಗೆ 5:30ಗೆ ಅಲಾರಾಮ್ ಇಟ್ಕೊಂಡು ಬೇಗ ಇದ್ದೇಳಿ. ಅಷ್ಟ್ ಬೇಗ ಎದ್ದು ಏನ್ ಮಾಡ್ಬೇಕಿದೆ ಮೇಡಮ್? ಹಾ, ರಾಜ್ಕುಮಾರ ಬಾಪ ಇಲ್ಲಿ ಬಾಕಂದ ಇಲ್ಲಿ ಸೈಡ್ಗೆ ಹೋಗೋ ಗೂಬೆ. ಬರ್ತಾ ಫಿಸಿಕ್ಸ್ ಪೇಪರ್ ತಗೊಂಡ್ ಬಾ. ಸರಿ ಟೀಚರ್. ತಗೊಳ್ಳಿ ಟೀಚರ್. ಈ 28ನೇ ಕ್ವೆಶ್ಚನ್ಗೆ ಏನ್ ಆನ್ಸರ್ ಮಾಡಿದ್ಯಾ ಅಂತ ಎಲ್ಲರ ಮುಂದೆ ಜೋರಾಗಿ ಓದು ಇವಾಗ. ಅಯ್ಯಯ್ಯೋ, ಎಲ್ಲರ ಮುಂದೆನಾ? ಅದು ನೀವೇನ್ ಕ್ವೆಶ್ಚನ್ ಹೇಳಿದ್ರಿ? ಆ ಕ್ವೆಶ್ಚನ್ ನಾನ್ ಹೇಳ್ತೀನಿ. ಎಕ್ಸ್ರೇ ಅಂದ್ರೆ ಏನು, ಅದನ್ನ ಯಾರು ಕಂಡು ಹಿಡಿದ್ರು? ಅದು ಒಂದು ತುಂಬಾ ದೊಡ್ಡ ರೋಗ, ಅದು ಬಂದ್ರೆ ಯಾರು ಬದುಕಿರೋದಕ್ಕೆ ಆಗೋದಿಲ್ಲ. ಹೇಳ್ಬೇಕಂದ್ರೆ ಜೀವ ತೆಗಿಯೋ ರೋಗ ಅಂತ ಒಂದೇ ಮಾತಲ್ಲಿ ಹೇಳ್ಬಹುದು. ಅದು ತುಂಬಾ ವಿಚಿತ್ರವಾದಂತ ಕಾಯಿಲೆ ಆಕ್ಚುಲಿ. ಕೊಡಿಲ್ಲ ಅದನ್ನ. ಇದು ಮಾತ್ರ ಅಲ್ಲ, ಇನ್ನೊಂದು ವೆರೈಟಿ ಕೂಡ ಇದೆ, ಅದನ್ನ ನಾನೇ ಓದ್ತೀನಿ. ಒಂದು ಜಾಗದಲ್ಲಿ ಕರೆಂಟ್ ಯೂಸ್ ಮಾಡಿ ಬಿಸಿ ಮಾಡ್ಬೇಕಾದ್ರೆ ಆ ಜಾಗದಲ್ಲಿರೋ ಸರ್ಫೇಸು ಮಳೆಲ್ ಹೋಗಿ ಬಚ್ಚಿಟ್ಕೊಳ್ಳುತ್ತೆ. ಈ ಪ್ರೋಗ್ರಾಮ್ನೇನೆ ಥರ್ಮೋಯಾನಿಕ್ ಪ್ರೋಗ್ರಾಮ್ ಅಂತ ಕರೀತಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಅಂತ? ಕುತ್ಕೋಗೋ. ಎಲ್ಲರ ಮುಂದೆ ಅವಮಾನ ಆಗೋಯ್ತಲ್ಲಪ್ಪ. ಏ ಜರ್ಗಲೆ. ಜುವರಿಯಾ, ಪ್ಲೀಸ್ ಕಮ್. ಏನ್ ಟೀಚರ್? ಇದನ್ನ ತಗೊಂಡೋಗಿ ಸ್ಟಾಫ್ ರೂಮಲ್ಲಿ ಇಟ್ಬಿಡು. ಅದಾದ್ಮೇಲೆ ಆ ಜಾಗಕ್ಕೆ ಅಬುಬಕ್ಕರ್ ಎಂಬುವನು ನೀಟಾಗಿ ಡ್ರೆಸ್ ಮಾಡಿಕೊಂಡು ಚೆನ್ನಾಗಿ ತಲೆ ಬಾಚ್ಕೊಂಡು ಒಳ್ಳೆ ಚಪ್ಪಲಿ ಹಾಕೊಂಡು ಬಂದ. ಗೊತ್ತಾಯ್ತಾ? ಅಬುಬಕ್ಕರ್ ಯಾವಾಗಲೂ ಒಳ್ಳೆ ಪ್ರಾಯದವನು. ಅವನ ಬಗ್ಗೆ ಎಲ್ಲರೂ ಮಾತಾಡ್ತಾನೆ ಇರ್ತಾರೆ. ಪ್ರತಿದಿನ 2 ಬಟ್ಟೆಗಳನ್ನ ಬದಲಾಯಿಸಿಕೊಂಡು ಶುದ್ಧವಾಗಿ ಇರ್ತಾನೆ. ಎಲ್ಲರಿಗೂ ಗೊತ್ತಾಯ್ತಾ? ಅವನ ಹಾಗೆಯೇ ಅವನ ಸುತ್ತ ವಾತಾವರಣನೂ ಹಾಗೆ ಇಟ್ಕೊಂಡಿರ್ತಾನೆ. ಮುಖ್ಯವಾದ ವಿಷಯ ಏನಂದ್ರೆ ಅವನು ಯಾರ ಬಗ್ಗೆನೂ ಯಾವ ಚಿಂತೆನೂ ಮಾಡೋದಿಲ್ಲ. ಇವಾಗ ಏನ್ ಮಾಡ್ತೀನಿ ನೋಡು ಸರ್. ಇವನು ಸುಸುಕೋಬೇಕಂತೆ. ಯಾಕಪ್ಪ, ಅದನ್ನ ನಿಮ್ ಸರ್ ಹೇಳಕ್ಕಾಗಲ್ವಾ? ಹಾಗೆಲ್ಲ ಏನಿಲ್ಲ ಸರ್, ಅದು ಸುಸು ವಿಷಯ ಅಲ್ವಾ. ಸ್ಕೂಲಿಗೆ ಬರೋಕಿನ ಮುಂಚೆನೆ ಮುಗಿಸ್ಕೋಬೇಕಲ್ವಾ? ಫಸ್ಟ್ ಪೀರಿಯಡಲ್ಲೇ ಬ್ರೇಕ್ ಹೇಳ್ತಿದ್ದೀರಾ? ಸುಳ್ಳು ಹೇಳ್ಬಿಟ್ಟು ಯಾರು ನನ್ನ ಏಮಾರ್ಸಕ್ಕಾಗೋದಿಲ್ಲ. ಮತ್ತು ನಾವು ಎಲ್ಲಿ ನಿಲ್ಸಿದ್ವಿ? ಮಿಸ್ ಆಗೋಯ್ತು ಕಣೋ. ತನ್ನ ಮನೆಯಲ್ಲಿ ರಾಜನ ಹಾಗೆ ಆದರೆ ಯಾರೂ ಇಲ್ದೇನೆ ಒಂಟಿಯಾಗಿ ಜೀವನ ಮಾಡ್ಕೊಂಡು ಬಂದ ಅಬುಬಕ್ಕರ್. ಒಂದು ದಿನ ಏನಾಯ್ತು ಅಂತಂದ್ರೆ, ತಗೊಳ್ಳಿ. ಸ್ಟೂಡೆಂಟ್ ಜೋಬಿ ಜೇಕಬ್ನ 6ನೇ ವರ್ಷದ ನೆನಪಿಗಾಗಿ ಏರ್ಪಾಡು ಮಾಡಿರೋ ರ್ಯಾಲಿಗಾಗಿ ಯಾರೆಲ್ಲ ಹೆಸರು ಕೊಡಬೇಕು ಅಂತಿದ್ದೀರೋ ಅವರೆಲ್ಲ ಧಾರಾಳವಾಗಿ ಕೊಡಬಹುದು. ಅದು ಅಲ್ಲದೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಯಸುವವರು ಈಗಲೇ ನೇರವಾಗಿ ಗ್ರೌಂಡ್ಗೆ ಬನ್ನಿ. ಹೆಡ್ ಮಾಸ್ಟರ್ ಹೇಳಿದಾರೆ ಕಣ್ರೋ. ಇದರಲ್ಲಿ ಭಾಗವಹಿಸೋದಕ್ಕೆ ಯಾರಿಗಾದ್ರೂ ಇಷ್ಟ ಇದೆಯಾ? ಧಾರಾಳವಾಗಿ ಹೊರಗಡೆ ಹೋಗಿ. ಹೋಗಿ. ಅಂಗಡಿಗೆ
ಹೋಗಿ ನೋಡೋಣ ನಾವು. ಹಾ ಸರಿ ಸರಿ ನಂಗೆ ಅರ್ಥ ಆಯ್ತು ಬಿಡು. ಸರಿ ಸರಿ ಕಿಂಡಲ್ ಮಾಡ್ಬೇಡ. ಬಾಬಾ ಹೋಗೋಣ. ನೀನೇನು ಅಲ್ಲಾಡ್ಸ್ಕೊಂಡ್ಬರ್ತಿದ್ಯಾ? ನಾನು ಆಚೆ ನೀನು ಹೋಗ್ತೀನಿ. ಆ ಪಾರ್ಟಿ ಅಲ್ವಲ್ಲ? ಪಾರ್ಟಿನ ಪ್ರೀತಿಗೆ ಪಾರ್ಟಿನೂ ಇಲ್ಲ ಏನೂ ಇಲ್ಲ ಕಣ. ಬಾ ಹೋಗೋಣ. ಪಾರ್ಟಿನೂ ಇಲ್ಲ, ಊಟನೂ ಇಲ್ಲ, ಕೂಲ್ ಡ್ರಿಂಕ್ಸು ಇಲ್ಲ. ನಂಗೆ ಹೊಟ್ಟೆ ಹಸಿತೈತೆ ಮಚ್ಚ. ಓ ಹೌದಾ, ನೀನು ಅಲ್ಲೇ ಕೂತ್ಕೋ. ಏಯ್ ಬಾಯಿ ಚೇಲ್ ಕೇಳಿಸ್ಕೊಳೆ, ಏನು? ನೀನ್ ಟಿಫಿನ್ ತಗೊಂಬಂದಿದೀಯಾ? ಹಾ ಅದು ಅವಳಿಗೆ ಗೊತ್ತಾಗ್ತಿರಂಗ್ ನಂಗೆ ತಿನ್ಕೊಂತೀನಿ. ಅದ್ರಲ್ಲಿ ಆಮ್ಲೆಟ್ ಇದೆ ಅಲ್ವಾ? ಅದ್ ನಿನ್ಗೆ ಹೇಗೆ ಗೊತ್ತಾಯ್ತು? ನಾನು ಅದನ್ನು ಓಪನ್ ಮಾಡಿ ನೋಡಿದೆ. ಸರಿಯಾಗಿ ತಿಂಡಿ ಪೋತ ನೀನು ತಿನ್ ಸಾಯಿ. ಆಮೇಲೆ ಆ ಟಿಫನ್ ಬಾಕ್ಸ್ನ ಸರಿಯಾಗಿ ತೊಳೆದು ಮನೆಗೆ ತಂದ್ಕೊಡು ಸರಿನಾ? ಅಷ್ಟೇ ತಾನೇ, ನಾನೇ ಮನೆಗೆ ತಂದು ಬರ್ತೀನಿ ಬಿಡು. ಆಹಾ ಸಖತ್ತಾಗಿರುತ್ತೆ ಅನ್ಸುತ್ತೆ. ಹೇಳು, ಕಾಸು ಎಷ್ಟಿಟ್ಟಿದ್ಯಾ? ಕಾಸಿಲ್ವಾ? ಕ್ಲಾಸ್ಗೆ ಹೋಗು. ಏನೋ ಈ ಕಡೆ ನೀನು ಗಿಚ್ತಿದ್ಯಾ? ಏಯ್ ನೋಡೋ ಈ ಕಡೆ ಇವ್ರನ್ನ. ಏಯ್ ಕೊಡ ಇಲ್ಲಿ. ಕೊಡ ಇಲ್ಲಿ. ಆಯ್ತು ಕೊಡೋ ಇಲ್ಲಿ. ಹೋಗ. ಆಯ್ತು ಹೋಗು. ಹೋಗು. ಯೋ ಜಯಂತು, ಯೋ ನೀನು 8th ಸ್ಟ್ಯಾಂಡರ್ಡ್ ಯಾವ ಸೆಕ್ಷನು? ಅದು ಏರ್ತಿಡಿ. ಓ ನಮ್ಮ ಜೋಸೆಫ್ ಸರ್ ಕ್ಲಾಸ ನೀನು? ಹೌದು. ಸರಿಯಾಗಿ ಹಾಕೊಂಡು ರುಬ್ತಾ ಇರ್ಬೇಕಲ್ಲ. ಹೌದು ಹೌದು. ಹಾಂ ಸರಿ, ಸ್ಕೂಲ್ ಹೆಂಗಿದೆ? ಇಷ್ಟ ಆಯ್ತಾ ನಿನಗೆ? ಪರವಾಗಿಲ್ಲ. ಹಾಂ ಇವತ್ತೊಂದು ಚಿಕ್ಕ ಸ್ಟ್ರೈಕ್ ಇತ್ತು, ಅದಕ್ಕೆ ಮ್ಯಾಥ್ಸ್ ಕ್ಲಾಸ್ನ ಬಂಕ್ ಹಾಕಿದ್ದೀವಿ. ಸರಿ. ಮತ್ತು ನಿಂಗೆ ಇಲ್ಲಿರೋರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಲಾ? ಅಲ್ಲಿ ನೋಡು, ಅಲ್ಲಿ ನಿಂತಿದ್ದಾರಲ್ಲ ಅವ್ರ ಹತ್ರ ಸ್ವಲ್ಪ ಹುಷಾರಾಗಿರು ನೀನು. ಅವ್ರ ಕಣ್ಣಿಗೆ ಏನಾದ್ರು ಕಾಣಿಸ್ಕೊಂಡು ನಿನ್ನ ಹತ್ರ ಇರೋ ದುಡ್ಡೆಲ್ಲ ಹೌದೌದು, ಸ್ವಲ್ಪ ಜಾಗ್ರತೆಯಿಂದ ಅಷ್ಟೇ. ಅಲ್ಲಿ ಮಧ್ಯದಲ್ಲಿ ಒಬ್ಬ ಉದ್ದಕ್ಕವನಲ್ಲ, ಅವನ ಹೆಸರು ಋಷಿ. ಆ ಗ್ರೂಪಲ್ಲಿ ಅವನೊಬ್ಬನೇ ಎಲ್ಲರಿಗೂ ಹೆಲ್ಪ್ ಮಾಡೋದು. ಇಡೀ ಸ್ಕೂಲಲ್ಲಿ ಹೆಲ್ಪ್ ಮಾಡೋ ವ್ಯಕ್ತಿ ಅಂದರೆ ಎಲ್ಲರೂ ಅವನ ಹೆಸರೇ ಹೇಳೋದು. ಏನೇ ನಾವು 3 ಜನ ಇಲ್ಲಿ ನಿಂತಿದ್ರು ನೋಡ್ದಿರಾ ಹೋಗ್ತಾ ಇದ್ದೀರಾ? ನಾನು ಯಾಕೆ ನೋಡ್ಬೇಕು? ಸಾಕು ನಿಮ್ ಕೈಯಲ್ಲಿ ಏನಿದೆ ಅಂತ ತೋರ್ಸು. ಅದು ಚಾಕ್ಲೇಟು. ಈ ಕಡೆ ಕೊಡಿಲಿ, ಮಿಕ್ಕಿದ್ ನಾನ್ ತಿಂತೀನಿ. ನೀನ್ ಕ್ಲಾಸ್ಗೆ ಹೋಗು. ಸುಮ್ನೆ ಹೋಗ್ತಾ ಇರು. ಅಲ್ಲಿ ಅಕ್ಕಿ ಮೂಟೆ ಥರ ಉಳ್ಕೊಂಬರ್ತಾವ ನೋಡು, ಅವನು ದೊಡ್ಡ ಕೋತ್ ನನ್ನ ಮಗ. ಅವನು ಹೆಂಗೋ ನೋಡು, ಡಿಸೈನ್ ಆಗಿ. ಆ ಮೊದಲೇ ಬ್ಯಾಕ್ ಬೆಂಚ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟು. ಅವನ ಕೈಲಿ ಏನಿದೆ ಅಂತ ಗೊತ್ತಾ ನಿನಗೆ? ಅದ್ರಲ್ಲಿ ಅಂಥದ್ದು ಏನಿರಲ್ಲ, ಯಾರ್ದೋ ಊಟ ಅನ್ನೋದು ಕತ್ಕೊಂಡು ಹೋಗ್ತಾ ಇರ್ತಾನೆ. ಮತ್ತು ಅಲ್ಲಿ ಬರ್ತಾ ಇದ್ದ ನೋಡು, ಅವನು ವಿಜಯ್ ಮತ್ತು ರಾಜೇಶ್. ಅವ್ರೇನು ಅಷ್ಟೊಂದು ತೊಂದರೆ ಕೊಡಲ್ಲ. ಆಮೇಲೆ ಅಲ್ಲಿ ಡೌನಲ್ಲಿ ನೋಡು, ಅವನೇ ಫಿರೋಜ್. ತಮ್ಮ ಅವನಿನ್ನ ಮಾಮೈದ ಅಂತ ಕರೆಯೋಕೆ ತಯಾರಾಗ್ತವನೆ. ಏನಂದೆ? ಅದೇನು ಗೊತ್ತೇನೋ, ಅವನು ನಿಮ್ಮ ಅಕ್ಕನ ತುಂಬ ಲವ್ ಮಾಡ್ತಾವನೆ. ಸುಳ್ಳು ಹೇಳ್ಬೇಡ ನೀನು. ಕೋಪ ಮಾಡ್ಕೋಬೇಡ್ವು, ಅವನಿಗೆ ಅಷ್ಟೊಂದೆಲ್ಲ ಧೈರ್ಯ ಇಲ್ಲ. ನಿನ್ನ ಕೊನೆಗೆ ಬಾಮೈದ ಅಂತ ಕರೆಯೋದು ನಾನೇ, ಆ ಸ್ಥಾನ ನಂದೇನೆ. ಅದೆಲ್ಲ ಕೊನೆಗೆ ಹೇಳ್ತೀನಿ. ಸರಿ ಬಾ, ನಾವು ಹೋಗ್ಬಿಟ್ಟು ಜ್ಯೂಸ್ ಏನಾದ್ರು ಕುಡ್ಕೊಂಬರೋಣ ಬಾ. ಚಿಕ್ಕ ಹುಡುಗ ಅಲ್ವಾ, ಹಸುವಾಗ್ತಾ ಇರುತ್ತೆ, ಬಾ ಹೋಗೋಣ. ನಾವಿಬ್ರು ಮಾತಾಡೋದನ್ನ ಯಾರೋ ನೋಡ್ಬಿಟ್ಟು ನಮ್ಮ ಅಪ್ಪನ ಹತ್ರ ಹೇಳಿದ್ದಾರೆ. ಅಪ್ಪ ಅಮ್ಮನ ಹತ್ರ ಹೇಳ್ತಿದ್ರು, ಅದನ್ನ ನಾನು ಕೇಳಿಸ್ಕೊಂಡೆ. ಅದನ್ನೆಲ್ಲ ಕೇಳಿಸ್ಕೊಂಡು ನನಗೆ ತುಂಬಾ ಭಯ ಆಗ್ತಿದೆ ಫಿರೋಜ್. ಯಾಕೆ ಹೆದರ್ಕೋತೀಯ? ಹೇಗೋ ಒಂದಿನ ಇದು ಗೊತ್ತಾಗ್ಲೇಬೇಕು. ಅದು ಬೇಗ ಗೊತ್ತಾದ್ರೆ ಒಂದು ತಲೆನೋವು ತಪ್ಪಿತು ಅಂತ ತಿಳ್ಕೊಳ್ಳೋದಷ್ಟೇ. ಇನ್ಮೇಲೆ ನಾವು ಸ್ವಲ್ಪ ಕಂಟ್ರೋಲಲ್ಲಿರೋಣ, ಆದರೆ ನಮ್ಮ ಮನಸ್ಸನ್ನು ಕೂಡ ಕಂಟ್ರೋಲಲ್ಲಿ ಇಟ್ಕೋಬೇಕು. ಏನೋ ತಮ್ಮ, ಕ್ಲಾಸ್ಗೆ ಹೋಗೋದು ಬಿಟ್ಟು ಇಲ್ಲೇನೋ ಬರೀತಾ ಇದೆಯಾ? ಸರಿ ನೀನ್ ಕೆಲಸ ನೋಡ್ಕೊಂಡು ಹೋಗು. ಸರಿ ಬರ್ಕೋ. ಮಾಸ್ಟರ್, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಒಂದು ನಿಮಿಷ, ನೀವೆಲ್ಲ ಕ್ಲಾಸ್ಗೆ ಹೋಗಿ. ಹೊರಡಿ. ಏನಪ್ಪ ಇವನು ಹಾಕ್ಕೊಡಂಗಿದಾನಲ್ಲ? ಅದು ಗ್ರೂಪ್ ಸ್ಟಡೀಸ್ ಮಾಡ್ತಾ ಇರೋ ಮಕ್ಕಳು ಒಳ್ಳೆ ರೀತಿಯಲ್ಲೇ ಇರಬೇಕು. ಆದರೆ ಗರ್ಲ್ಸ್ ವಿಷಯದಲ್ಲಿ ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಆಚೆಯಿಂದ ನೋಡೋರ್ಗೆ ಅದು ಸರಿ ಕಾಣೋದಿಲ್ಲ. ಮಕ್ಕಳಿಗೇನು ಗೊತ್ತಾಗಲ್ಲ, ಚಿಕ್ಕವರು. ಲೇ, ಇದನ್ನ ಇಲ್ಲಿಡ್ಬೇಕು. ನಿನ್ಗೆ ಆಟ ಆಡೋದಕ್ಕೆ ಬರಲ್ಲ, ನೀನು ಯಾವ್ದ್ಯಾವ್ದೋ ನಡೆಸ್ತಿದ್ಯಾ. ಇಲ್ಲಿಡೋ ಅದನ್ನ. ಲೋ ಏನೋ ನೀನು ಏನೋ ಇಲ್ಲ ಆಟ ಆಡ್ತಿದ್ಯಾ ಇರೋ ಸುಮ್ಮನೆ. ಅಲ್ಲಿ ನಿಮ್ಮ ಹುಡುಗಿಯವ್ರಪ್ಪ ಬಂದ ಆಫೀಸ್ ಹತ್ರ ಅವ್ರೆ. ಅಯ್ಯೋ ಬಾರೋ ಬಂದ್ರು ಹತ್ತೋ. ತಳ್ಬೇಡ, ಮೆತ್ಗೆ. ಅದಕ್ಕೆ ಸರ್ ನಾನು ನಿಮ್ಗೆ ಹೇಳಿದ್ದು ಹುಷಾರಾಗಿರಿ ಅಂತ. ಏನದು? ಹಿಂದ್ಗಡೆನಾ? ಏನದಲ್ಲಿ? ಎಲ್ಲಿ ಹಿಂದ್ಗಡೆನಾ? ಏನ್ ಬರ್ತಿದ್ಯಾ ಇದ್ರಲ್ಲಿ? ನನಗೆ ಗೊತ್ತಿಲ್ಲ ಸರ್. ನೀವೆಲ್ಲ ಕ್ಲಾಸಿಗೆ ಹೋಗಿ, ಅದೆಲ್ಲ ನಾವು ನೋಡ್ಕೋತೀವಿ. ನೋಡೋದಕ್ಕೆ ಆಫೀಸರ್ ಥರನೇ ಇದ್ದಾರೆ. ಹಂಗೆಲ್ಲ ಏನು ಅನ್ಸಲ್ಲ, ನೋಡಿದ್ರೆ ಗೊತ್ತಾಗಲ್ವಾ ಬೋರ್ ಪಾರ್ಟಿ ಅಂತ. ಹೋಗೋ ಮಾವ, ಹಿಂಗೆ ನನ್ನ ಮೇಲೆ ಅನುಮಾನ ಬಂದಿದೆ ಅನ್ಸುತ್ತೆ.
ಇಲ್ಲಾಂದ್ರೆ ಈ ಥರ ಬೆಳಗ್ಗೆನೆ ಬಂದು ಮಾತಾಡಲ್ವಲ್ಲ. ನೀವೇನು ಚಿಂತೆ ಮಾಡಬೇಡಿ, ನಾವೆಲ್ಲ ನೋಡ್ಕೋತೀವಿ. ಓಕೆ ಓಕೆನಾ? ಮಾಸ್ಟರ್. ಫೆರೋಸ್ಗೆ ಬರೀ ಹಾಡಾಡೋದು ಚಿತ್ರ ಬಿಡಿಸೋದು ಮಾತ್ರ ಅಲ್ಲ, ಶಿಲೆ ಕೆತ್ತೋದು ಗೊತ್ತು. ಏನ್ ಶಿಲೆನಾ? ಫಿರೋಸ್ಗೆನೋ ಅವಾರ್ಡ್ ಸಿಕ್ತಂತೆ ನಾನು ಕೇಳ್ಪಟ್ಟೆ. ಲೇ ಬುದ್ಧಿ ಇಲ್ದಿರ ಇರೋರೆ ಅದು ಬೇರೆ ಏನೋ ಅವಾರ್ಡು. ಇವರೆಲ್ಲ ಮಾತಾಡೋದು ನೋಡು. ನೀ ಇದನ್ನೆಲ್ಲ ನೋಡ್ಲಿಲ್ವಾ? ನೋಡಿದ್ದೀನಿ. ಸರಿ ಹೇಳು, ಅದೆಲ್ಲಿದೆ? ಅದು ಬಂದು ಬಸ್ ಸ್ಟ್ಯಾಂಡ್ ಹತ್ರ. ಇಳ್ಕೊಳ್ಳಿ ಸ್ಟಾಪ್ ಅಂತ. ಏನಾಯ್ತು ಗಾಡಿಗೆ? ಸ್ವಲ್ಪ ಸೈಡ್ ಬಿಡ. ಬಿಡು. ದುಡ್ಡು ಕೊಡದೆ ಯಾರು ಹೋಗ್ಬಾರ್ದು. ಕೊಡಿ ಮಕ್ಕಳೇ, ಚಿಲ್ಲರೆ ಇದೆಯಾ? ಎಷ್ಟೊತ್ತ ಮಾಡ್ತೀಯಲ್ಲೇ, ಬೇಗ ಬಾರ. ಮೇಸ್ಟ್ರು ಇವತ್ತು ಬಂದಿರ್ತಾರ? ನಿಂದು ಬೇರೆ. ನಾನೇ ಹೋಮ್ವರ್ಕ್ ಬರ್ದಿಲ್ಲ ಅಂತ ಟೆನ್ಷನಲ್ಲಿದ್ದೀನಿ. ಇಲ್ಲಾಂದ್ರೆ ಮಾತ್ರ ನಾವು ಹೋಮ್ವರ್ಕ್ ಬರ್ದು ದಬಾಕ್ ಬರ್ತೀವಿ. ನೀನ್ ಬಿಡಪ್ಪ, ಹೆಂಗೋ ತಪ್ಪಿಸ್ಕೊಳ್ತೀಯ ನಮ್ಮ ಕತೆ ಹೇಳು. ಸಾರು ಈ ವಿಮಾನ ಯಾವ್ದಕ್ಕೆ ಸಾಮಾನು? ಸಾಮಾನಲ್ಲ ಕಣೋ, ಸಾಮಾನು ಏನೋ ಒಂದು. ನಿನ್ಗೆ ಅರ್ಥ ಆಯ್ತಲ್ವಾ? ಹೋಗಿ ನೋಡು ಸರಿದಾರ ಅಂತ. ಸರಿದಾರಂತ ನೋಡು, ನೀನೇ ಹೋಗಿ ನೋಡು. ಹೋಗು. ಆ ಮೇಸ್ಟ್ರು ಇಲ್ಲಿ ಬಂದ್ರೆ ಏನ್ ಮಾಡ್ತೀಯಾ? ಬಂದ್ರೆ ಏನಂತೆ ಬಿಡೋರು, ಯಾರು ಎದ್ರುಕೋತಾರೆ. ಸರಿ, ನೀನ್ ಇಲ್ಲೇ ಇರು, ನಾನು ಹೋಗ್ತೀನಿ. ಅಯ್ಯೋ ನಮಸ್ಕಾರ ಸರ್. ಕ್ಲಾಸ್ಗೆ ಹೋಗೋ, ಇಲ್ಲೇನ್ ಮಾಡ್ತಿದ್ಯಾ? ನಿಂತ್ಕೊಳ್ಳೋ, ಸರ್ ಬಂದ್ರು ಅಂತ ಹೇಳ್ಬೇಕು ತಾನೆ, ಹಂಗೆ ಹೊಡೋಗ್ತಾ ಇದ್ಯಾ? ಇವ್ರಿಗೆಲ್ಲ ಮದುವೆ ಮಾಡಿಸ್ಕೊಟ್ರೆ ನಮಗೆ ಕೊಡಬೇಕಾಗಿರೋ ಕಮಿಷನ್ನೇ ಕೊಟ್ಟಿಲ್ವಲ್ಲ ಇವರು. ಇವ್ರನ್ನ ಎಲ್ಲಿ ಅಂತ ಹುಡ್ಕೋದು? ಹಲೋ ಟೀಚರು, ಹಲೋ, ಎಲ್ಲಿ ಅಂತ ಹುಡ್ಕ್ಲಪ್ಪ ಇವ್ರನ್ನ? ಟೀಚರ್, ಸಾರಾ ಕ್ಲಾಸಲ್ಲಿ ಇದ್ದಾರಾ? ಸ್ಕೂಲು ದೊಡ್ಡದಾಗೇ ಇದೆ, ಸಿಕ್ಕಾಪಟ್ಟೆ ಸಂಪಾದಿಸ್ತಾ ಇರ್ಬೋದು. ಈ ಕ್ಲಾಸಾ? ಇಲ್ಲಿಲ್ವಲ್ಲ. ಅಂದ್ರೆ ಎಲೆಕ್ಷನ್ಗೆ 48 ಗಂಟೆ ಮುಂಚೆ ಇರ್ತಕ್ಕಂಥ ಕಾರಣ ಏನು ಅಂದ್ರೆ, ಏನು ಕಾರಣ ಅಂದ್ರೆ ನಾಸಿರ್ ಮಾಸ್ಟರ್ ಇಲ್ವಾ? ನಾಸಿರ್ ಮಾಸ್ಟರ್ ಇಲ್ವಾ ಸರ್? ನಾಸಿರ್ ಮಾಸ್ಟರ್ ನಾಸಿರ್ ಮಾಸ್ಟರ್ ಸರ್, ಅದು ಇಲ್ಲ. ಅರೆ ಹೊರಡು ಇಲ್ಲಿಂದ. ಓಕೆ ಸರ್, ಆಯ್ತು ಸರ್, ಬರ್ತೀನಿ ಸರ್. ನಾಸಿರ್ ಮಾಸ್ಟರ್ ಹುಡುಕ್ತೀನಿ ಸರ್. ಇವ್ರಿಗೇನಾದ್ರು ಹುಚ್ಚಿಡ್ತೀಯಾ ಅಂತ ಸುಮ್ಮನೆ ಬಂದ್ಬಿಟ್ಟಲ್ಲ ಇಲ್ಲಿ. ನಾಸಿರ್ ಮಾಸ್ಟರ್ ಕೂತ್ಕೊಳ್ಳಿ. ಏನದು ಹೇಳಿ, ಏನ್ ರೀಸನ್ನು ಗೊತ್ತಿಲ್ವಾ? ಯಾವಾಗ್ಲೂ ಕಿಲ್ಲ ಕಿಲ್ಲ ಅಂತ ನಗೋ ನಮ್ಮ ಕ್ಲಾಸಿನ ಸುಂದರವಾದ ಹುಡುಗಿ ಇವತ್ತು ಅಂಗಡಿ ಹತ್ರ ಹುಳಿಯಾದ ನೆಲ್ಲಿಕಾಯಿ ತಿಂತಾ ಇದ್ದಾಳೆ. ಇವಾಗ ನಮ್ ಹೀರೋ ಒಂದು ಸೋಡಾ. ನೋಡಪ್ಪ, ಹಳೆ ಬಾಕಿ ಕೊಡು, ಆಮೇಲೆ ಬೇಕಿರೋದು ತಗೋ, ಆಮೇಲೆ ಸೋಡಾ ಕೊಡ್ತೀನಿ. ಹಂಗಂದ್ರೆ ನನಗೆ ಈಗ ಸೋಡಾ ಕೊಡಲ್ವಾ? ಇಲ್ಲ, ಸೋಡಾ ಕೊಡೋದಿಲ್ಲ. ಬಾಕಿ ಎಷ್ಟಿದೆ? 76 ರೂಪಾಯಿ 50 ಪೈಸಾ. 50 ಪೈಸೆ ಯಾವ ಲೆಕ್ಕ? ನಿನ್ನ ಲೆಕ್ಕ ಬರ್ದು ಪೆನ್ನಲ್ಲಿರೋ ರಿಫಿಲ್ ಖಾಲಿ ಇತ್ತು, ಅದಕ್ಕೆ 50 ಪೈಸಾ. ನೀವು ತುಂಬಾ ಓವರ್ ಆಗಿ ಮಾತಾಡ್ತಾ ಇದ್ದೀರಾ. ಯಾವ ಹೊಸ ಸಾಲನೆಲ್ಲ ಹೇಳ್ತಾ ಇದ್ದೀರಿ? ದುಡ್ಡು ಸಿಕ್ಕಿದ್ಮೇಲೆ ಕೊಡ್ತೀನಿ. ನೀನು ದುಡ್ಡು ಕೊಟ್ರೆ ಮಾತ್ರ ನಾನು ನಿನಗೆ ಸೋಡಾ ಕೊಡೋದು. ಅಣ್ಣ, 2 ಬಲೂನ್ 2 ಚಾಕ್ಲೇಟ್ ಕೊಡಿ. ಇಲ್ಲಪ್ಪ, ಇವನ್ ಲೆಕ್ಕ ಮುಗಿಸ್ಬಿಟ್ಟು ನಿನಗೆ ಆಮೇಲೆ ಕೊಡ್ತೀನಿ. ನಿಲ್ಲು. ಹಳೆ ಸಾಲ ಕ್ಲಿಯರ್ ಮಾಡ್ಕೊಂಡು ಸೋಡಾ ಕೊಡಿ. ಏಯ್ ಬಾಯ್ ಮುಚ್ಚ, ಅದು ನನ್ ದುಡ್ಡು. ಅವನ್ ದುಡ್ಡನ್ನ ಯಾಕೆ ಇಸ್ಕೊಂಡು ಕೊಡ್ತಿದೀಯಾ? ನಾನು ನಮ್ಮ ಅಪ್ಪನ ಕರ್ಕೊಂಡ್ ಬರ್ತೀನಿ. ಕ್ಲಾಸ್ಗೆ ಹೋಗೋ, ನನ್ ದುಡ್ಡು ಕೊಡು. ಬೇಗ ಕೊಡಿ. ಕ್ಲಾಸಿಗೆ ಹೋಗು ಅಂದ ತಾನೆ. ಏನೋ ಆಯ್ತು? ಆ ರೌಡಿಗಳು ಏನಾದ್ರು ಮಾಡಿದ್ರಾ? ನಿನಗ್ ತೊಂದ್ರೆ ಕೊಟ್ಟವ್ರ ಸುಮ್ನೆ ಬಿಡಬಾರ್ದು. ಹೆಂಗೆ? ಬಾ ಹೇಳ್ತೀನಿ ಬಾರೋ. ಇವ್ರಿಗೆಲ್ಲ ಬುದ್ಧಿ ಕಲ್ಸಕ್ಕೆ ಸರಿಯಾದ ವ್ಯಕ್ತಿ ಅಂದ್ರೆ ಆ ಫೆರೋಜ್. ಇಲ್ಲ, ಹೆಚ್ಚೆ ಮಾತ್ರ ಹೇಳಿದ್ರೆ ಸಾಕು. ಅದೆಲ್ಲ ನಾವ್ ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ಹೋಗಿ ನಾವು ಫೆರೋಜ್ ಹತ್ರ ಎಲ್ಲ ವಿಷಯ ಹೇಳೋಣ ಬಾರೋ. ಅಣ್ಣ ಬೇಡ ಅಣ್ಣ, ಹೇಳೋದ್ ಕೇಳು. ಇಲ್ಲ, ತುಂಬಾ ದಿನಗಳಿಂದ ಇವ್ರ ಆಟ ತಡ್ಕೊಳಕ್ ಆಗ್ತಾ ಇಲ್ಲ ನಂಗೂನು. ಇವ್ರನ್ನೆಲ್ಲ ಫುಟ್ಬಾಲ್ ಓದಂಗ್ ಓದಿಬೇಕು. ಈ ಕಡೆ ಪಾಸ್ ಮಾಡೋ, ಈ ಕಡೆ ಪಾಸ್ ಮಾಡೋ. ನನಗೆ ಈ ಕಡೆ ಪಾಸ್ ಮಾಡು. ನಿನಗೊಂದು ಗೊತ್ತಾ, ನಮ್ಮ ಮನೆ ಪಕ್ಕ ಒಬ್ಬ ಅಣ್ಣ 2 ಮದುವೆ ಮಾಡ್ಕೊಂಡಿದ್ದಾನೆ. ನೀನ್ ಇದನ್ನ ಎಲ್ಲಾರ ಹತ್ರ ಹೇಳ್ಬೇಡ. ಲವ್ ತಮ್ಮ, ಏನೋ ಆಟ ಆಡ್ತಿದ್ಯಾ? ಸರಿಯಾಗಿ ಆಟ ಆಡೋ. ನಿನ್ ಕೆಲಸ ನೀನ್ ನೋಡ್ಕೊಳ್ಳಲ್ಲ. ಗಾಳಿ ಹೋಯ್ತಾ? ಅವ್ನಿರೋದು ಗೊತ್ತಾಗಬಾರ್ದು. ಗೊತ್ತಾದ್ರೆ ತುಂಬಾ ಟೆನ್ಷನ್ ಆಗ್ಬಿಡ್ತಾರೆ. ನಿಮ್ಮ ಅಪ್ಪ ಬಗ್ಗೆ ಮಾತಾಡ್ದ? ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ರೆ ಕೋಪ ಬರುತ್ತೆ. ಸರಿನೇ ಬಿಡು. ಫೆರೋಜ್ ಇಲ್ಲಿ ನೋಡೋ, ಆ ಕರಿಯ ನೋಡೋ ಹಿಂಗ್ ಮಾಡೋನೆ. ಅಂಗಡಿ ಹತ್ರ ಇವ್ನ ಕಾಸನ್ನೆಲ್ಲ ಕಿತ್ಕೊಂಡ್. ನಿಜ? ನಾನು ಅಣ್ಣ ಹೆಡ್ಮಾಸ್ಟ್ರಿಗೆ ಹೇಳೋಣ. ಅದೆಲ್ಲ ಏನ್ ಬೇಡ, ಅವ್ನು ಈಸಿಯಾಗಿ ಎಸ್ಕೇಪ್ ಆಗ್ತಾನೆ ಕಣೋ. ಇವ್ರನ್ನೆಲ್ಲ ಸುಮ್ಮನೆ ಬಿಡ್ಬಾರ್ದು. ಹಿಡ್ಕೊಂಡು 4 ತತ್ಕುದ್ರೆ ಎಲ್ಲ ಸರಿ ಹೋಗುತ್ತೆ. ಯಾಕೆ ಕೆಲ್ಸಕ್ಕೆ ಬರ್ದಿರೋದೆಲ್ಲ ಮಾತಾಡ್ತಿದ್ಯಾ? ಏಯ್ ನೀನ್ ಸುಮ್ಮನೆ ಇರೋ. ಏನಾಯ್ತ್ರೋ? ಏನ್ ನಿಮ್ ಸಮಸ್ಯೆ? ನೀನ್ ಆಟ ಆಡ್ತಾ ಇದೆಯಾ ತಾನೆ? ಬಾಯಿ ಮುಚ್ಕೊಂಡು ಆಟಾಡು, ನಾವಿದ್ನ ನೋಡ್ಕೊಂತೀವಿ. ಬಾರೋ ಇಲ್ಲಿ ಒಂದ್ ನಿಮಿಷ. ಬಾರೋ ಒಂದ್ ನಿಮಿಷ ಹೇಳ್ತೀನಿ. ಬಾ, ಒಂದ್ ಮುಖ್ಯವಾದ ವಿಷಯ ಇದೆ ಕಣೋ. ನಿನ್ನ ಹತ್ರ ಹೇಳಿದ್ರೆ ಎಲ್ಲ ಸರಿ ಹೋಗೋದು. ಅದಕ್ಕೆ ಕರ್ದೆ. ಲವ್ ಮಚ್ಚ,
ಈ ಚಾನ್ಸ್ನ ಮಾತ್ರ ನೀನು ಮಿಸ್ ಮಾಡ್ಕೊಳ್ಳೇಬಾರ್ದು, ಗೊತ್ತಾಯ್ತಾ? ಇನ್ಮೇಲೆ ಈ ಥರ ಚಾನ್ಸ್ ನಮ್ಗೆ ಮತ್ತೆ ಸಿಗೋದೇ ಇಲ್ಲ, ಗೊತ್ತಾಯ್ತಾ? ಮೊದಲು ನಿನ್ನ ಬಾಮ ಇದನ್ನ ಕನೆಕ್ಟ್ ಮಾಡ್ಕೊಳ್ಳೋದು ನೋಡ್ಕೊಳ್ಳೋ, ಇಲ್ಲಾಂದರೆ ಫ್ಯೂಚರಲ್ಲಿ ಅವನು ನಿಮಗೆ ಹೆಲ್ಪ್ ಮಾಡೋದೇ ಇಲ್ಲ, ಗೊತ್ತಾಯ್ತಾ? ನೀನ್ ಹೇಳೋದೇನೋ ಸರಿನೇ ಕಣೋ, ಏನಾಯ್ತು? ಆದ್ರೆ ಏನಾಯ್ತು ಅಂತ ಇವ್ನ್ ಹೇಳೋ? ಜಗಳಕ್ಕೆ ನಾವಲ್ಲಿ ನನ್ ಮಾತ್ ಹೋಗೋದು ಕೇಳೋ, ಇವ್ರಿಬ್ರು ಸಮಸ್ಯೆ ಜಗಳಕ್ಕೆ ಹೋಗ್ಬೇಡ ನೀನು. ಏನ್ ಮಾಡೋದು? ಸರಿನಾ? ಅವ್ರಿಬ್ರಿಗೂ ಜಗಳ ತಂದಿಟ್ಬಿಟ್ಟು ಮಜಾ ತಗೋತಾನೆ ಇವನು. ಅವ್ರಿಬ್ರು ಜಗಳ ಆಡ್ತಿದ್ರೆ ಇವನಿಗೆ ತುಂಬಾ ಖುಷಿ ಆಗತ್ತೆ. ಅದೇ ಅವನಿಗೆ ಬೇಕಾಗಿರೋದು. ಬಾರೋ. ಬೇಡಣ ಬೇಡಣ, ಹೆಚ್ಚೆ ಮಾತ್ರ ಮಾತಾಡೋಣ. ಸುಮ್ನೆ ಬಾ. ಅಣ್ಣ ಬೇಡಣ. ಏನ್ರೋ ಇದೆಲ್ಲ? ಇವತ್ತೈತೆ ನೋಡು ಹಬ್ಬ. ಹೇಳೋ, ಕಾಸು ಎಷ್ಟಿಟ್ಟಿದ್ಯಾ? ಕಾಸಿಲ್ವಾ? ಹಾ, ಇಲ್ವಾ? ಏಯ್, ನಿನ್ನ ಹತ್ರ ಇದೆಯಾ? ಇಲ್ವಾ? ಸರಿ, ನಿನ್ನ ಹತ್ರ? ಜಗಳಾಡ್ತಿದ್ದಾರೆ ಅವರಿಬ್ರು, ಜಗಳಾಡ್ತಿದ್ದಾರೆ. ಕೇಳಿ ಇಲ್ಲಿ. ಸರ್ ಸರ್ ಅವರಿಬ್ರು ಅಲ್ಲಿ, ಸರ್ ಅವರಿಬ್ರು ಅಲ್ಲಿ ಜಗಳಾಡ್ತಾ ಇದ್ದಾರೆ ಸರ್. ಎಲ್ಲಿ? ಅಲ್ಲಿ ದೊಡ್ಡದಾಗಿ ಜಗಳಾಡ್ತಾ ಇದ್ದಾರೆ ಅಲ್ಲಿ. ಗಲಾಟೆನಾ? ಹ್ಞೂ ಸರ್, ಬೇಗ ಬನ್ನಿ ಸರ್. ಕೈ ನೋಡ್ಕೋತೀನಿ. ಸರ್ ಬೇಗ ಬನ್ನಿ ಸರ್. ಎಲ್ಲೋ? ಸರ್ ಸರ್ ಏನಾಯ್ತು ಸರ್? ಸರ್ ಸರ್ ಏನಾಯ್ತು? ಸರ್ ಸರ್ ಏನಾಯ್ತು ಸರ್? ನೋಡಿ ಸರ್. ಸರ್ ಅವ್ರನ್ನೇನ್ ಮಾಡೋದು ಈಗ? ಅವ್ರ ಮೇಲೆ ಅವ್ರಿಗೆ action punishment ತಗೋಬೇಕು. ಕೊಡ್ಲೇಬೇಕು. ಅವ್ರನ್ನ ನಾವೀಗ ಸುಮ್ನೆ punishment ಬಿಡ್ಬಾರ್ದು. ಕೊಡ್ಲೇಬೇಕು. ಎಲ್ಲ ಅವ್ರ ವಿದ್ಯಾರ್ಥಿಗಳ ಕಣ್ಣೆಲ್ಲ ಹಾಗೆ ಹೊರಟೋಗಿದೆ. ಈ ವಿಷಯನ ನಾವೀಗ ಇಲ್ಲಿಗೆ ಹೌದು, ಅವ್ರನ್ನ ಬಿಡಬಾರ್ದು. ಸುಮ್ನೆ ಸುಮ್ಮನೆ ಬಿಡ್ಬಾರ್ದು. ಬಿಡಬಾರ್ದು. ಖಂಡಿತವಾಗ್ಲೂ ಪನಿಷ್ಮೆಂಟ್ ಕೊಡ್ಲೇಬೇಕು. ಖಂಡಿತವಾಗ್ಲೂ ಅವ್ನಿಗೆ ಪನಿಷ್ಮೆಂಟ್ ಹೌದೌದು, ಕೊಡಲೇಬೇಕು. ಖಂಡಿತವಾಗ್ಲು. ಅವ್ನ್ ಟಿ.ಸಿ ಕೊಟ್ಟು ಕಳಿಸ್ಬಿಡೋಣ ಅವನಿಗೆ ಮನೆಗೆ. ಅವ್ರ ಮನೇಲಿರೋ ತಂದೆ ತಾಯಿಗೆ ನಾವ್ ವಿಷಯ ಮುಟ್ಟಿಸ್ಲೇಬೇಕು. ನಾವಂತೂ ಸುಮ್ಮನೆ ಬಿಡ್ಲೇಬಾರ್ದು. ಇದೇ ರೀತಿ ಬಿಟ್ರೆ ನಾಳೆ ಇಂಥ ಪ್ರಾಬ್ಲಮ್ ಮಕ್ಕಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಇಲ್ಲಾಂದ್ರೆ ಜೀವನ ಹಾಳಾಗ್ಬಿಡುತ್ತೆ. ಮಾಡ್ತಾರೆ. ಫಿರೋಜ್, ಯಾಕೆ ಹೀಗ್ ಮಾಡ್ದೆ? ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ತೀಯಾ? ಈ ಕೈಯಲ್ಲೇ ನನ್ನ ಮಾಸ್ಟರ್ನ ನಾನು ಬೇಕಂತ ಮಾಡಿಲ್ಲ. ನಡೆದಿದ್ದೆಲ್ಲ ಸಾಕು. ಇನ್ಮೇಲೆ ನಾನು ಸ್ಕೂಲಿಗೆ ಬರಲ್ಲ. ನಾನು ಹೋಗ್ತೀನಿ. ಫಿರೋಜ್, ನಾಳೆಯಿಂದ ನೀನು ನನಗೆ ವೆಯ್ಟ್ ಮಾಡೋದು ಬೇಕಾಗಿಲ್ಲ, ಸರಿನಾ? ನಾನು ಬರಲ್ಲ. ಏನ್ ಹೇಳ್ತಿದೀಯಾ? ಹಾಗೆಲ್ಲ ಮಾತಾಡ್ಬೇಡ. ನಾನು ಬರ್ದಿದ್ದಲ್ಲ ನನ್ನ ಫೀಲಿಂಗ್ಸೇ. ನನಗೆ ನೀನು ಬೇಕು, ಆ ಫೀಲಿಂಗ್ಸೇ. ಇವಾಗ ನಾನು ಹೋಗೋದು ಆ ಫೀಲಿಂಗ್ಸಿಂದನೇ. ನಿಮ್ಮ ಮನೇಲಿ ಎಂಥ ಹುಡುಗನ್ ನೋಡಿದ್ರು ನೀನಂತೂ ಒಪ್ಕೋಬಾರ್ದು. ನಿಜವಾಗ್ಲೂ ಹರ್ಟ್ ಆಗಿರೋ ಫಿರೋಜಿನ ಫೀಲಿಂಗೇ ಇದು. ಒಂದಿನ ನಾನು ಮತ್ತೆ ಬರ್ತೀನಿ. ಫಿರೋಜ್ನ ಜೀವನ ತುಂಬಾನೇ ಬದಲಾಯಿತು. ಈಗ ಫಿರೋಜ್ಗೆ ಯಾವುದೇ ಚಿಂತೆ ಇಲ್ಲ. ನಂತರ ಫಿರೋಜ್ ಮುಂಬೈ ಸಿಟಿಗೆ ಹೋದ. ಅಂಧೇರಿಲಿ ಕೆಲ್ಸ ಹುಡುಕ್ತಾ ತಿರುಗಾಡ್ಬೇಕಾದ್ರೆ ಅದೇ ಊರಲ್ಲಿ ಹೆಸರಾಂತ ವ್ಯಕ್ತಿಯಾದ ಹಾಗೆ ಒಳ್ಳೆ ವ್ಯಕ್ತಿತ್ವದ ಗಫೂರ್ ಇವನಿಗೆ ಸಹಾಯ ಮಾಡಿದ್ರು. ಫಿರೋಜ್ನ ಕತೆ ಕೇಳಿದ ಯಜಮಾನ ಅವನ ಜೀವನಕ್ಕೆ ತುಂಬಾ ದೊಡ್ಡ ಮಟ್ಟದ ಸಹಾಯ ಮಾಡಿದ್ರು. ಅಲ್ಲಿಂದ ಫಿರೋಜ್ ಹೆಜ್ಜೆ ಹೆಜ್ಜೆಗೆ ಮುಂದೆ ಹೋಗಿ ನಂತರ ಅವನು ವಿದೇಶಕ್ಕೂ ಪ್ರಯಾಣ ಬೆಳೆಸ್ದ.
ಫೆರೋಜ್ನ ಜೀವನ ತುಂಬಾನೇ ಬದಲಾಯಿತು. ಈಗ ಫೆರೋಜ್ಗೆ ಯಾವುದೇ ಚಿಂತೆ ಇಲ್ಲ. ಅವನ ಜೀವನದಲ್ಲಿ ನಡೆದಂತ ಕಹಿ ಘಟನೆ ಅವನಿಗೆ ನೆನಪಿಲ್ಲ. ಈಗ ಫೆರೋಜ್ ಪರಿವರ್ತನೆಯಾಗಿದ್ದಾನೆ. ಫೆರೋಜ್ನ ನೆನಪಿನಲ್ಲೇ ಇದ್ದಂತ ಜುಬೇರಿಯಾ ಅವಳು ಮದುವೆಯಾಗಲು ತಿರಸ್ಕರಿಸಿದಳು. ಅವನ ನೆನಪಿನಲ್ಲೇ ಜೀವನ ಕಳೆಯುತ್ತಿದ್ದಾಳೆ. ಫೆರೋಜ್ನ ಆಗಮನಕ್ಕೆ ತುದಿಗಾಲಲ್ಲಿ ಕಾಯುತ್ತಿದ್ದಾಳೆ. ಈಗ ಅವಳಿಗೊಂದು ಆಶ್ಚರ್ಯ ಕಾದಿದೆ. ಹಲವು ವರ್ಷಗಳ ನಂತರ ತನ್ನ ಊರಿಗೆ ಮರಳಿದ ಫೆರೋಜ್ ಜುಬೇರಿಯಾನ ಮದುವೆಯಾಗಿ ನಂತರ ಸಂತೋಷದಿಂದ ದುಬೈಗೆ ಮರಳಿದ. ಬೆಳಗಿದ್ದು ಯಾರ ಮುಖವ ನಾನು ನೋಡಿದೆ, ಅಂದನ ಅದೃಷ್ಟನೋ ಮುಂದೆ ಕುಳಿತಿದೆ, ನಿನ್ನ ಕಂಡ ಕನಸು ಬ್ಲ್ಯಾಕ್ ಅಂಡ್ ವೈಟ್ ಇಂದು. ಈ ಮೊಬೈಲ್ ಫೋನು ಸ್ಕೂಲ್ ಕಾಂಪೌಂಡ್ ಒಳಗಡೆ ಅಲೋ ಇಲ್ಲ. ಟೀಚರ್ ಪ್ಲೀಸ್ ಟೀಚರ್. ಏನ್ ಪ್ಲೀಸ್? ನಿನ್ ಪೇರೆಂಟ್ಸ್ನ ಕರ್ಕೊಂಡು ಬಂದು ನನ್ನ ಆಫೀಸ್ ರೂಮಲ್ಲಿ ಬಂದು ಫೋನ್ ತಗೋ. ಹೇಗೆ ಇದ್ರು ಅಪ್ಪ ಅಮ್ಮ ಬಂದೇ ಬರ್ತಾನೆ. ಅಷ್ಟರಲ್ಲಿ ರೀಲ್ ಅಪ್ಲೋಡ್ ಮಾಡ್ಬಿಡ್ತೀವಿ ಪ್ಲೀಸ್ ಟೀಚರ್. ಇವತ್ ಬೆಳಗ್ಗೆ ನಮ್ಮ ಪೋಸ್ಟ್ಗೆ 10,000 ವ್ಯೂಸ್ ಬಂದಿದೆ ಟೀಚರ್. ನಾನು ಪೋಸ್ಟ್ ಮಾಡ್ಕೋತೀನಿ, ನೀವು ಆಫೀಸಿಗೆ ಬನ್ನಿ. ಟೀಚರ್ ರಜಾ ತಗೊಳ್ಳ. ನೀವಿಬ್ರು ಇಲ್ಲಿ ಬನ್ನಿ. ಟೀಚರ್ ಸುಮ್ನೆ ತಮಾಷೆಗೋಸ್ಕರ ಹತ್ರ ಹೇಳ್ದೆ. ಓ ಹಾಗಾ? ನಿಮ್ ವಯಸ್ಸಲ್ಲಿ ಇದೇ ಸ್ಕೂಲಲ್ಲಿ ನಾನು ಕೂಡ ಓದ್ಕೊಂಡ್ ಬಂದಿರೋಳೆ. ಅದು ನಿಮ್ಗಿನ್ನ ತುಂಬಾ ತಲೆಹಟಗಳ ಜೊತೆ. ಆ ತಲೆಹಟನೇ ನನ್ನನ್ನು ಮದ್ವೆ ಆಗಿದ್ದಾನೆ. ಅದಕ್ಕೋಸ್ಕರ ಈ ರೀತಿ ಕಾಮಿಡಿ ಎಲ್ಲ ನನ್ನ ಹತ್ರ ಮಾಡಬಾರ್ದು. ಹಾ ಸರಿ ಹೋಗಿ. ಅಯ್ಯೋ ಈ ಮಿಸ್ ತಲೆಗೆ ಶೂಟ್ ಆಗ್ತಾರಪ್ಪ. ಬೇಕಿತ್ತ ನಮ್ಗಿದು? ಟೀಚರ್ ಹಾ ಏನ್ ಟೀಚರ್, ಹೊಸ ಸ್ಟೂಡೆಂಟ್ಸ್ ಎಲ್ಲ ಹೇಗಿದ್ದಾರೆ? ಹೊಸ ಸ್ಟೂಡೆಂಟ್ಸ್ ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲ ಒಳ್ಳೆಯವರೇ. ಹಾ ಮತ್ತೆ ಶಿಕ್ಷಕರ ದಿನಾಚರಣೆ ದಿನ ನೀವು FB ಹಾಕಿದ ಪೋಸ್ಟ್ ನೋಡಿದ್ದೆ, ಚೆನ್ನಾಗಿತ್ತು. ನಾಜರ್ ಸರ್ ಬಗ್ಗೆ ತಾನೇ ನೀವು ಬರ್ದಿದ್ದು. ಸರ್ ತುಂಬಾನೇ ಸಂತೋಷ ಪಟ್ರು. ಈ ಗುರು ಭಕ್ತಿನ ಎಲ್ಲರೂ ಫಾಲೋ ಮಾಡಬೇಕು. ಅವತ್ತು ತಪ್ಪು ನಡೆದಿದ್ದಕ್ಕೆ ತಾನೇ ಆ ಫಿರೋಜ್ ಊರು ಬಿಟ್ಟಿದ್ದು. ನಾಜರ್ ಸರ್ ಅದನ್ನೆಲ್ಲ ಅವತ್ತೇ ಮರ್ತ್ಬಿಟ್ರು. ಆದ್ರೆ ಮಾಸ್ಟರ್ಗೆ ಇನ್ನೂ ಅವನ ನೆನಪು ಬರೋದಕ್ಕೆ ಈಗಲೂ ಎಡಗಡೆ ಕಣ್ಣ ಹತ್ರ ಮಾರ್ಕ್ ಇದೆ. ಮಾರ್ಕ್ ಎಲ್ಲ ಮೈಗೆ ಅಷ್ಟೇ ಅಲ್ವಾ ಸರ್? ಮನ್ಸಲ್ಲಿ ಏನು ಇಲ್ವಲ್ಲ? ಹೌದು. ಯಾವಾಗ ಟೀಚರ್ ಆ ಫಿರೋಜ್ ಬರೋದು? ಅದು ಅವನು ಬಂದ ತಕ್ಷಣನೇ ಆ ಬ್ಯಾಚ್ ನ ಗೆಟ್ ಟುಗೆದರ್ ಮಾಡ್ತೀರಾ ಅಂತ ಕೇಳ್ಪಟ್ಟೆ. ಹೌದು, ಮುಂದಿನ ವಾರ ಬರ್ತಾರೆ. ನಾ ಕೇಳ್ದೆ ಅಂತ ಹೇಳಿ. ಖಂಡಿತ ಹೇಳ್ತೀನಿ. ವಾತಾವರಣ ಚೆನ್ನಾಗಿದೆಯಲ್ಲ ಇಲ್ಲಿ. ಆ ಬಿಲ್ಡಿಂಗ್ಗೆ ಡಿ ಬ್ಲಾಕು, ಕಂಪ್ಯೂಟರ್ ಎಲ್ಲ ಇದೆ. ಓಕೆ. ನಿನ್ನೆನೇ ಇನಾಗ್ರೇಷನ್ ಮಾಡಿದ್ದು. ಓಹೋ. ಇಲ್ಲಿ ಟೋಟಲ್ ಆಗಿ ಎಷ್ಟು ಜನ ಇದ್ದಾರೆ? ಒಂದು 3,000. ಈ ಏರಿಯಾಲೇ ಇದು ತುಂಬಾ ಒಳ್ಳೆ ಸ್ಕೂಲು. ಇಲ್ಲಿ ಓದೋರೆಲ್ಲ ಕೆಲವರು ಸೆಲೆಬ್ರಿಟಿಗಳಾಗ್ಬಿಟ್ಟಿದ್ದಾರೆ. ಸ್ವಲ್ಪ ದಾರಿ ಬಿಡ್ತೀರಾ? ಸರಿ ಸರಿ, ನಾನು ಮುಂದೆ ಹೊರಡಿ ಹೋಗ್ತೀನಿ. ಹೋಗಿ. ಏನವರಿಗೆ ಅಷ್ಟೊಂದು ಮರ್ಯಾದೆ ಕೊಡ್ತಿದ್ದಾರೆ ಎಲ್ರು? ಅಷ್ಟೊಂದು ಮರ್ಯಾದೆ ಎಲ್ಲ ಇಲ್ಲ, ಅದು ಸುಮ್ಮನೆ ಹಾಗೆ ಮಾಡ್ತಾ ಇರ್ತಾರೆ. ಕಾಮಿಡಿ ಪೀಸು. ಮಕ್ಕಳು ಹಾಗೆ ನಟಿಸ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ಅದನ್ನೇ ಹೇಳಿದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ತಮಾಷೆ ಅಂತ ಅನ್ಸುತ್ತೆ. ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೂ ನಮಸ್ಕಾರ. ಇಲ್ಲಿ ನಡೀತಾ ಇರೋಂಥ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸುಸ್ವಾಗತ. ಇಲ್ಲಿ ಬಂದಿರತಕ್ಕಂಥ ಕಿರಿಯರು ಕೂಡ ನಾನು ಸುಸ್ವಾಗತನ ಬಯಸ್ತಾ ಇದ್ದೀನಿ. ತುಂಬ ಧನ್ಯವಾದಗಳು ಸರ್. ನಿಮ್ಮ ಪ್ರತಿಯೊಂದು ಮಾತುಗಳನ್ನು ಕೇಳಿ ತುಂಬ ಮನಸ್ಸಿಗೆ ಆನಂದ ಅನ್ನಿಸ್ತು. ಈಗ ಅವ್ರಿಗೆ ಸನ್ಮಾನ ಮಾಡುವಂಥ ಸಮಯ. ಎಲ್ಲೋ ನಿನ್ನ ಬಂದಿಲ್ಲ. ಹಾಸ್ಪಿಟಲ್ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಬಿಟ್ಟಿದೀವಲ್ಲ. ಡೋಂಟ್ ವರಿ, ಅವನು ಬರ್ತಾನೆ. ಲೋ ಮಚ್ಚ, ಟೀಗೆಲ್ಲ ರೆಡಿ ಮಾಡಿದ್ಯಾ? ಕೇಳ್ತಿದ್ದೀರಾ? ಅದನ್ನ ಯಾವಾಗಲೂ ರೆಡಿ ಮಾಡಿದ್ದೀನಿ ನಾನು. ಮತ್ತೆ ಬೇರೆ ವಿಷಯ? ಅದು ಯಾವಾಗಲೂ ರೆಡಿ ಆಯ್ತು. ಸುಜಿಯಲ್ಲಿ ಅಲ್ಲಿ ನೋಡು. ಅಲ್ಲ,
ನೀನ್ ಇಲ್ಲೇನ ಕೂತಿದ್ಯಾ? ಬಾರೋ ಇಲ್ಲಿ. ಏನು ಬಾಯ್ಲಿ. ಏನಾಯ್ತು? ನಾನು ಹೇಳ್ತೀನಿ ಗಾಡಿ ಬಾರೋ. ಬಂತಾ? ಅಲ್ಲಿ ಕೆಲಸ ಎಲ್ಲಿ? ಬಿಟ್ಬಿಟ್ಟು ಇಲ್ಲಿ ಚೇರ್ ಮೇಲೆ ಕೂತಿದ್ಯಾ? ಇದಕ್ಕೆ ನಾನು ಇಲ್ಲಿ ಬಂದಿದ್ದು. ಗಾಡಿನ ಈ ಕಡೆ ತಗೊಂಬನ್ನಿ. ಈ ಕಡೆ ಹಾಕಿ. ಇಲ್ಲಿ ಸ್ಟ್ರೇಟ್ ಹೋಗಿ. ಹಾ ಆ ಕಡೆ ಅಲ್ಲಿ ಹಾ ಹೋಗಿ. ಹೀಗೆ ಸ್ಟ್ರೇಟ್ ಹೋಗಿ ಸ್ಟೇಜ್ ಹಿಂದ್ಗಡೆ ನಿಲ್ಸಿ ಗಾಡಿನ. ಹಾ ಬನ್ನಿ ರೈಟಾಗಿ ಬನ್ನಿಯಪ್ಪ. ಹಂಗೆ ಸ್ಟ್ರೇಟ್ ಆಗಿ ಹೋಗಿ. ಅಲ್ಲೇ ಲೆಫ್ಟಿಗೆ ತೊಗೊಳ್ಳಿ. ಇದೆಲ್ಲ ಮಕ್ಳು ಇಂಟ್ರೆಸ್ಟ್ ತಾನೆ, ಅದನ್ನ ಯಾಕೆ ನಾವು ತಡಿಬೇಕು? ಅದಕ್ಕೆ ಓಕೆ ಅಂತ ಹೇಳಿದೆ. ಹೌದು ಮಾಸ್ಟರ್, ಮೊದಲು ಟೀ ತರೋದಕ್ಕೆ ಹೇಳಿ. ಹಾ ಬರ್ತೀನಿ ಸರ್. ಕುತ್ಕೊಳ್ಳಿ. ಏನ್ ಟೀಚರ್, ಟೀ ಕುಡಿಯೋ ಟೈಮಿಗೆ ಸರಿಯಾಗಿ ಬಂದ್ಬಿಟ್ರಿ. ಯಾಕೆ ಈ ಥರ ಎಲ್ಲ ಮಾತಾಡ್ತೀರಾ? ಹಾಯ್ ಬ್ರೋ. ಹಲೋ. ಹಾಯ್ ಗೆಳೆಯ, ಹೇಗಿದ್ದೀಯಾ? ಹಲೋ. ಹಾಯ್. ಹೇಗಿದ್ದೀರಾ? ಓಕೆ ಸರ್. ಇದು ನಮ್ಮ ಫಿರೋಸ್ ಅಲ್ವಾ? ನಾನೇ ಸರ್. ಏನಪ್ಪ ಇದು, ಸ್ವೀಟ್ ತಂದಿದ್ಯಾ? ಅದೇನಂದ್ರೆ ಸರ್, ಟೀಚರ್ಗೆ ಡೆಲಿವರಿ ಆಗಿರ್ಬೇಕು ಅಲ್ವೇನೋ? ಹೌದು ಸರ್. ಹಾಗಾದ್ರೆ ಈಗ ತಂದೆ ಆದ. ಹೌದು. ಥ್ಯಾಂಕ್ ಯು. ಓಕೆ ಸತ್ಯಂ ಸರ್, ತಗೊಳ್ಳಿ. ಏನಪ್ಪ, ಗ್ರೂಪ್ ಅಲ್ಲಿ ಮುಖ್ಯವಾದ ಪರ್ಸನ್ನೇ ಕಾಣ್ಲಿಲ್ಲ ಅನ್ಕೊಂಡೆ. ಬಂದ್ಬಿಟ್ಯಾ? ಲಡ್ಡು ಕೊಡ್ತಾ ಇದ್ದೆ, ನಂಗೆ ಶುಗರ್. ಇವತ್ತು ಒಂದಿನ ತಾನೆ ಸರ್. ಮಾಷಾ ಅಲ್ಲ. ಥ್ಯಾಂಕ್ ಯು. ಫೆರೋಸ್ ಹೆಣ್ಣ ಗಂಡ? ಗಂಡ್ ಮಗುನೇ. ತಗೊಳ್ಳಿ ಟೀಚರ್. ಫೆರೋಸ್, ಇಷ್ಟು ಮಾತ್ರ ಸಾಕಾಗಲ್ಲ. ಏನ ಡೆಲಿವರಿನಾ? ಇಲ್ಲ ಸರ್, ಟ್ರೀಟು. ಸರ್ ತಗೊಳ್ಳಿ. ಆಮೇಲೆ ನಮ್ಮ ಬೆಲ್ ಬಾಟಮ್ ಸರ್ ಬಂದಿದ್ದಾರೆ. ಹೊರಗಡೆ ಇದ್ದಾರೆ. ಅಲ್ಲೇ ಇದ್ದಾರೆ ನೋಡಿ. ಇಲ್ಲ ಸರ್. ಸರ್, ಅವತ್ತು ಗೊತ್ತಿಲ್ಲದೆ ನಡೆದೋಯ್ತು, ನನ್ನ ಕ್ಷಮಿಸ್ಬಿಡಿ. ನೋಡು, ಮಕ್ಕಳು ಏನೇ ತಪ್ಪು ಮಾಡಿದ್ರು ಅದನ್ನ ಕ್ಷಮಿಸೋದಕ್ಕೆ ಅಂತಾನೆ ಒಂದಿಷ್ಟು ಜನಗಳಿರ್ತಾರೆ ಕಣೋ, ತಂದೆ ತಾಯಿಗಳು. ಅದೇ ರೀತಿ ತಾನೇ ಶಿಕ್ಷಕರು. ಮನೆಯಿಂದ ಹೊರಟು ಶಾಲೆಗೆ ಬಂದ ಮೇಲೆ ನೀವು ನಮ್ಮ ಮಕ್ಕಳೇ ಅಲ್ವೇನೋ? ಯಾಕೆ? ಏನೋ ಇದು ಮಕ್ಕಳು ಆಗ ಹೇಳ್ತಿದ್ಯಾ? ಸರಿ ಬಿಡು, ಸರಿ ಹೋಗುತ್ತೆ. ಕೊನೆಗೂ ನೀವಿಬ್ರು ಒಂದಾದ್ರಲ್ಲ, ಒಳ್ಳೇದಾಯ್ತು. ಅಲ್ಲಿ ನಿಮ್ಗೋಸ್ಕರ ಎಲ್ಲರೂ ಕಾಯ್ಕೊಂಡು ಕೂತಿದಾರಲ್ಲಿ. ಏನೋ ಹಳೆ ವಿಲನ್ಸ್ಗಳೆಲ್ಲ ಬಂದಿದ್ದಾರೆ. ಇನ್ನೂ ಆ ಕೆಟ್ಟತನ ಎಲ್ಲ ಇದೆಯೋ ಅಥವಾ ಬಿಟ್ಟಿದ್ದೀರೋ? ಹಳೆ ವಿಲನ್ಗಳೆಲ್ಲ ಈಗ ಒಳ್ಳೆ ರೋಲ್ ಮಾಡ್ತಾ ಇದೀವಿ ಸರ್. ಸರಿ ನಾವೆಲ್ಲ ಆಮೇಲೆ ಮಾತಾಡೋಣ. ಅಲ್ಲಿ ನಮ್ಗೋಸ್ಕರ ಎಷ್ಟೊಂದು ಜನ ಕಾಯ್ಕೊಂಡು ಕೂತಿದ್ದಾರೆ. ಟೀಚರ್, ನೀವು ಎಲ್ಲ ಬನ್ನಿ. ನಾನು ಚಿಕ್ಕ ವಯಸ್ಸಲ್ಲಿ ಶಾಲೆಯಲ್ಲಿ ಓದಬೇಕಾದ್ರೆ ಬಹಳ ಚೇಷ್ಟೆಗಳನ್ನು ಮಾಡ್ತಾ ಇದ್ದೆ. ಟೀಚರ್ಸ್ ಎಲ್ಲ ನನಗೆ ತುಂಬಾನೇ ಪನಿಷ್ಮೆಂಟ್ ಕೊಡ್ತಾ ಇದ್ರು. ಆದರೆ ಇವತ್ತಿನ ದಿನ ನಾನು ತುಂಬಾ ಬದಲಾವಣೆ ಆಗಿದ್ದೀನಿ. ತುಂಬಾ ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲೊಂದು ಕೆಟ್ಟ ಘಟನೆ ನಡೆದೋಯ್ತು. ನಮ್ಮ ಮಾಸ್ಟರ್ ಕಣ್ಗೆ ಪೆಟ್ಟು ಬಿದ್ದಿದ್ದಕ್ಕೆ ಅದಕ್ಕೆ ನಾವುಗಳೇ ಕಾರಣ. ಆ ಒಂದು ಘಟನೆಯಿಂದ ನಮ್ಮೆಲ್ಲರ ಮನಸ್ಸು ಬದಲಾಗಿ ಒಳ್ಳೆ ಮನುಷ್ಯರಾಗಿ ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೊಂಡು ಒಂದು ಒಳ್ಳೆ ಸ್ಥಾನಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. ನಾವು ಹಳೆ ಫ್ರೆಂಡ್ಸ್ ಎಲ್ಲ ಇವತ್ತಿನ ದಿನ ಸೇರ್ಕೊಂಡಿದ್ದೀವಿ. ಅದೇ ಖುಷಿ, ಅದೇ ಮಂದಹಾಸ ಇವತ್ತಿನ ದಿನ ಎಲ್ಲರ ಮುಖದಲ್ಲೂ ಕಾಣ್ತಿದೆ. ರಿಷಿ ಹೇಳಿದ್ದೆಲ್ಲ ನಿಜಾನೇ. ನಮ್ಮೆಲ್ಲರಿಗೂ ಗೊತ್ತು, ದುಡ್ಡಿನ ಸಮಸ್ಯೆ ಇಲ್ಲದೆ ಇದ್ದಾರೆ ಅಂದರೆ ಅದನ್ನ ನಂಬೋದಕ್ಕೆ ಕಷ್ಟ. ದುಡ್ಡಿರೋರಿಗೆ ಎಲ್ಲನೂ ಸಿಗುತ್ತೆ, ಅದಿಲ್ಲದೆ ಇರೋರಿಗೆ ಹಸಿವು ಬಡತನನೇ ಇರುತ್ತೆ. ಕ್ಯಾನ್ಸರ್ ಪೇಷಂಟ್ಸ್, ಆಮೇಲೆ ಕಿಡ್ನಿ ಫೇಲ್ಯೂರ್, ಕೂಲಿ ಕೆಲಸ ಮಾಡಿಕೊಂಡು ಎರಡೊತ್ತು ಊಟಕ್ಕೆ ಕಷ್ಟಪಡೋ ತುಂಬ ಜನ ಇದ್ದಾರೆ. ಅದೇ ಥರ ರೋಗ ಬಂದು ಮಲಗಿರೋರು, ಉಸಿರಾಡೋದಕ್ಕೆ ಕಷ್ಟಪಡೋರು, ಇವರೆಲ್ಲ ದುಡ್ಡಿಲ್ಲದೆ ಕಷ್ಟಪಡ್ತಿದ್ದಾರೆ. ಅವ್ರು ಅನುಭವಿಸ್ತಿರೋ ಯಾತನೆ, ಅವ್ರ ಮನಸ್ಸಲ್ಲಿರೋ ನೋವು ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಈ ಥರ ಇರೋ ಜನರಿಗೆಲ್ಲ ನಾವು ಸಹಾಯ ಮಾಡೋಕ್ಕೆ ನಿರ್ಧಾರ ಮಾಡಿದ್ದೀವಿ. ಅದೇನಂದರೆ ಚಿಕಿತ್ಸೆಗೆ ಸಹಾಯ ಮಾಡೋ ಕಮಿಟಿ. ನಾವವತ್ತು ನಮ್ಮ ಸ್ಕೂಲ್ ನೇಮ್ನ ಹಾಳು ಮಾಡಿದ್ದೀವಿ. ಅದಕ್ಕೋಸ್ಕರ ನಾವೆಲ್ಲ ಸೇರಿ ಒಂದು ಯೂನಿಯನ್ ಕ್ರಿಯೇಟ್ ಮಾಡಿದ್ದೀವಿ. ಗೆಳೆಯರು ಅಂತ ಇದಕ್ಕೆ ಹೆಸರಿಟ್ಟಿದ್ದೀವಿ, ಗೆಳೆಯರು ಚಿಕಿತ್ಸೆಗೆ ಸಹಾಯ ಮಾಡೋ ಕಮಿಟಿ. ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ತುಂಬ ಪೇಷಂಟ್ಸ್ ಇದ್ದಾರೆ. ಅವ್ರಿಗೆ ಸಹಾಯ ಮಾಡೋದಕ್ಕೆ ನಾವಿದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಯಾಕಂದರೆ ನಮ್ಮನ್ನ ರೋಲ್ ಮಾಡೆಲ್ ಆಗಿ ತಗೊಂಡು ಮುಂದಿನ ಪೀಳಿಗೆ ಸಾಧಿಸ್ಬೇಕು ಅಂತ ನನ್ನ ಮನಸಾರೆ ಬೇಡ್ಕೊತೀನಿ. ಇದ್ರ ಜೊತೆ ನಮ್ಮ ಟೀಚರ್ಸ್ ಆಶೀರ್ವಾದನೂ ಬೇಕು. ಅದಕ್ಕೋಸ್ಕರ
ಚೆಕ್ ಲೀಫ್ ಅನ್ನ ತಗೊಳ್ಳೋದಕ್ಕೆ ನಮ್ಮ ಫೇವ್ರೇಟ್ ಸರ್ ನಾಜರ್ ಸರ್ನ ಬರ ಮಾಡ್ಕೊಂತೀನಿ. ಹಾ ಜಾನ್, ಅದನ್ನ ತಗೊಂಬಾ. ಮಾಸ್ಟರ್ ಮುಂದೆ ಹೋಗಿ. ಸರ್ ಬನ್ನಿ ಬನ್ನಿ ಬನ್ನಿ, ತಗೊಳ್ಳಿ ಇದನ್ನ ಹಿಡ್ಕೊಳ್ಳಿ. ಈ ದೃಶ್ಯನೆಲ್ಲ ನೋಡೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಫಿರೋಜ್ನ ಜೀವನ ತುಂಬಾನೇ ಬದಲಾಯಿತು. ಈಗ ಫಿರೋಜ್ಗೆ ಸರ್, ಯಾವುದೇ ಡಬಲ್ ಅಲ್ಲ, ಚಿಂತೆ ಇಲ್ಲ. ಟ್ರಿಬಲ್. ಅಲ್ಹಮ್ದುಲಿಲ್ಲಾ, ಈಗ ಎಲ್ಲ ಸರಿ ಆಯ್ತು. ಇದನ್ನ ಅಲ್ಲಿ ತಗೊಂಡೋಗಿಟ್ಬಿಡಿ. ಮನಸ್ಸಿಗೆ ಸಂತೋಷ ಕೊಡುವಂತ ವಿಷಯಗಳನ್ನ ಕೂಡಿಟ್ಕೊಳ್ಳುವಂತ ಅಭ್ಯಾಸ ನನಗಿದೆ. ಅದೇ ರೀತಿಯ ಸಂತೋಷ ಕೊಡುವಂತಹ ವಸ್ತು ಇದು. ನಿಮ್ಮ ಗ್ರೂಪಲ್ಲೆಲ್ಲ ತುಂಬಾ ಪ್ರೀತಿಯಿಂದ ದೊಡ್ಡ ಬಾಯಿಯಿಂದ ನೀವು ಕರೆಯೋ ಇವನು ಅವತ್ತು ನನಗೆ ಕೊಟ್ಟ ಪತ್ರ. ಇದು ಪತ್ರ ಇವನು ಬರ್ದಿರೋದಲ್ಲ, ಜುಬೇರಿಯ ಫಿರೋಜಿಗೆ ಕೊಟ್ಟ ಲವ್ ಲೆಟರ್ ಇದು. ಇದನ್ನ ಹೇಗೋ ಅವರಿಂದ ಕತ್ಕೊಂಡು ನನಗೆ ತಂದುಕೊಟ್ಟ. ಅದನ್ನ ನಾನು ಕಾಪಾಡ್ಕೊಂಡಿದ್ದೀನಿ. ಮತ್ತೆ ಜೀವನದಲ್ಲಿ ಎಲ್ಲರಿಗೂ ಒಂದಿಷ್ಟು ಖುಷಿಯ ನೆನಪುಗಳಿರ್ತಾವೆ. ಈಗ ನಾನೊಂದು ಕೆಲಸ ಮಾಡ್ತಿದ್ದೀನಿ. ಈಗ ಇದನ್ನ ಯಾರು ಬೇಕಾದರೂ ಓದಬಹುದು. ಚಿಕ್ಕ ವಯಸ್ಸಲ್ಲಿ ನಾವು ಮಾಡಿದಂಥ ತಪ್ಪುಗಳು ಅವಾಗವಾಗ ನಾವು ಅದನ್ನ ನೆನಪಿಸ್ಕೊಂಡು ಖುಷಿ ಪಡ್ತೀವಿ. ಅದೆಲ್ಲ ಮತ್ತೆ ಮರುಕಳಿಸಲ್ಲ. ಅದೇ ಲಿವ್ ಫಾರ್ ಲಾಂಗ್. ದೇವ್ರ ನಮ್ಮ ಮುಂದೆ ಪ್ರತ್ಯಕ್ಷವಾಗಿ ನಿನ್ಗೇನ್ ವರ ಬೇಕು ಅಂತ ಕೇಳಿದ್ರೆ ನಾನು ಕೇಳೋದು ಒಂದೇನಂದ್ರೆ ಮತ್ತೆ ನಾನು ಬಾಲ್ಯಕ್ಕೆ ಹೋಗ್ಬೇಕು ಅಂತ. ಪೂರ್ಣ ಚಂದ್ರ ಹುಟ್ಟೋ ಸಮಯದಿ ಮೂಡಿದಂಥ ನಿನ್ನ ನಗು ಕಂಡು ಮನದಲ್ಲಿ ಪ್ರೀತಿ ಬಂತು. ಹೃದಯ ನಿನ್ನೆಡೆ ವಾಲಿತು, ಹೃದಯ ನಿನ್ನೆಡೆ ವಾಲಿತು. ರಾತ್ರಿ ಮಳೆ ನಿಂತ ಮೇಲೆ ಬರುವ ನಿಮಿಷಗಳು ನಿನ್ನ ಮೇಲಿರುವ ಪ್ರೀತಿಯು ಇನ್ನು ಹೆಚ್ಚಿಸಿವೆ. ಹೂವಿನಂತಿರುವ ನಿನ್ನ ಚಂದ ಕೈಗಳಲ್ಲಿ ಪ್ರೇಮ ಪತ್ರವನು ಬರೆದು ನನಗೆ ಕಳಿಸಿರುವೆ. ಕಾಲವೆಷ್ಟೇ ಉಳಿದರೂನು ಮಾಸಿ ಹೋಗದ ಪ್ರೀತಿ ನಮದು. ನನ್ನ ಹೃದಯ ಎಂದು ನಿನ್ನದು. ಭೂಮಿ ಬೆರೆದು ಹೋದರೂ ಕೂಡ ನಾನು ಇರುವೆನು ನಿನ್ನ ಕೂಡ. ದಿನವು ಬರೆಯುತ್ತ ಉಸಿರಿನ ಹಾಡ